ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು ಮಿತ್ರ ವೆಂಕಟರಾಜ್ ಬರೆದ ನಾಗಮ್ಮನ ಮನೆಯ ಸಣ್ಣ ಗೇಟು ಅನ್ನುವಂಥ ಕಥೆಯನ್ನು ನೋಡೋಣ. ಈ ಕಥೆಯನ್ನು ನೋಡುವ ಮೊದಲು ನಾವೀಗ ಮಿತ್ರ ವೆಂಕಟರಾಜ್ ಇವರ ಪರಿಚಯವನ್ನು ನೋಡೋಣ. ಮಿತ್ರ ವೆಂಕಟರಾಜ್ ಇವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ 1948 ಜುಲೈ 11 ಜನಿಸಿದರು. BSc ಪದವೀಧರೆಯಾಗಿರುವಂತಹ ಇವರು ಪ್ರಸ್ತುತ ಮುಂಬಯಿಯಲ್ಲಿ ನೆಲೆಸಿದ್ದಾರೆ. ಇವರು ಕನ್ನಡದ ಒಬ್ಬ ಸಮರ್ಥ ಲೇಖಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಮೊದಲ ಕಥಾ ಸಂಕಲನದ ಹೆಸರು ಗಂಗಾಮಯಿ. ಅದಲ್ಲದೆ ಹಕ್ಕಿ ಮತ್ತು ಅವಳು, ಮಾಯಕದ ಸತ್ಯ, ರೂಕುಮಾಯಿ ಅನ್ನುವಂತಹ ಕಥಾ ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಹಾಗೆ ಒಂದು ಕಾದಂಬರಿ ಪಾಚಿಕಟ್ಟಿದ ಪಾಗಾರ ಅನ್ನುವಂಥ ಒಂದು ಕಾದಂಬರಿ ರಚಿಸಿದ್ದಾರೆ. ಅದರ ಜೊತೆಯಲ್ಲೇ ಅವರ ಕೆಲವೊಂದು ಕಥೆಗಳಿಗೆ ಪ್ರಶಸ್ತಿ ಕೂಡ ಲಭಿಸಿದೆ. ಅವುಗಳಲ್ಲಿ ಮುಖ್ಯವಾಗಿ ಒಂದು ಹೊಸಗೆ ಒಯ್ಯುವುದಿತ್ತು ಅನ್ನುವಂತಹ ಕಥೆಗೆ ದೆಹಲಿಯ ಕಥಾ ಪ್ರಶಸ್ತಿ, ಹಾಗೆ ಹಕ್ಕಿ ಮತ್ತು ಅವಳು ಅನ್ನುವಂತಹ ಅವರ ಕಥಾ ಸಂಕಲನಕ್ಕೆ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಕೂಡ ಲಭಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರಶಸ್ತಿ, ಹಾಗೆ ಕರ್ನಾಟಕ ಲೇಖಕಿಯರ ಸಂಘದ HV ಸಾವಿತ್ರಮ್ಮ ದತ್ತಿನಿಧಿ ಪ್ರಶಸ್ತಿ, ಕಾಂತಾವರದ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ಅವರಿಗೆ ಹಲವಾರು ಪುರಸ್ಕಾರಗಳು ಸಂದಿವೆ. ಈಗ ನಾವು ಮಿತ್ರ ವೆಂಕಟರಾಜ್ ಇವರು ಬರೆದ ನಾಗಮ್ಮನ ಮನೆಯ ಸಣ್ಣ ಗೇಟು ಅನ್ನುವಂಥ ಪಾಠವನ್ನು ನೋಡೋಣ. ಮಿತ್ರ ವೆಂಕಟರಾಜ್ ಇವರು ಬರೆದ ನಾಗಮ್ಮನ ಮನೆಯ ಸಣ್ಣ ಗೇಟು ಈ ಕಥೆಯಲ್ಲಿ ಈಗಿನ ಒಂದು ಬದಲಾದಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ತನ್ನದೇ ಆದಂತಹ ಚಿಂತನೆಗಳನ್ನು ಬೆಳೆಸಿಕೊಂಡು ಪುರುಷನ ಸಮಾನವಾಗಿ ತನ್ನದೇ ಆದಂತಹ ಸ್ವಂತ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕು. ಹಾಗೆ ಸಮಾಜದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ, ತನ್ನದೇ ಆದಂತಹ ಗುರುತನ್ನು ಆಕೆ ಸ್ಥಾಪಿಸಿಕೊಳ್ಬೇಕು. ಈ ಒಂದು ಅಂಶವನ್ನು ಕಥೆಗಾರ್ತಿ ಸಾಂಪ್ರದಾಯಿಕ ಮನೋಧರ್ಮದ ನಾಗಮ್ಮ ಹಾಗೆ ಇಂದಿನ ಆಧುನಿಕ ಮನೋಧರ್ಮದ ಮಾಧವಿ ಇವರ ಮೂಲಕ ಈ ಕಥೆಯಲ್ಲಿ ಮನದಟ್ಟು ಮಾಡಿಸ್ತಾರೆ. ಇದರ ಜೊತೆಯಲ್ಲಿ ಈ ನಾಗಮ್ಮನ ಮನೆಯ ಸಣ್ಣ ಗೇಟು ಇದರಲ್ಲಿ ಬರುವಂತಹ ಪಾತ್ರಗಳು ನಾಗಮ್ಮ, ಪುರಾಣಮ್ಮ ಮತ್ತು ಅಂತಿ. ಈ 3 ಪಾತ್ರಗಳು ಕೂಡ ಒಂದು ಸಣ್ಣ ಗೇಟಿನ ಬಳಿ ದಿನನಿತ್ಯ ನಡೆಸುವಂಥ ಹರಟೆಯ ಮೂಲಕ ಒಂದೊಂದು ಘಟನೆಗಳು ಕೂಡ ಈಗಿನ ಸಮಾಜದಲ್ಲಿ ಹೇಗೆ ಏನೇನು ಸಮಸ್ಯೆಗಳಿವೆ ಅನ್ನುವಂಥದ್ದನ್ನು ಮಾತನಾಡಿಕೊಂಡು ಅದರಲ್ಲೇ ಒಂದು ಪರಿಹಾರದ ರೂಪವನ್ನು ಕಂಡುಕೊಳ್ಳುವುದನ್ನು ಕೂಡ ನಾವು ಈ ಕಥೆಯಲ್ಲಿ ಗಮನಿಸ್ಬೋದು. ತನ್ನ ಪತಿಯಿಂದ ದಬ್ಬಾಳಿಕೆ ಮಾಡಿಸಿಕೊಂಡು ಅಥವಾ ಶೋಷಣೆ ಮಾಡಿಸಿಕೊಂಡು ಆತನೊಂದಿಗೆ ತಾನು ಜೀವಿಸುವುದಿಲ್ಲ ಎಂದು ಆತನ ಹೊಡೆತದಿಂದ ತಕ್ಷಣ ಆತನಿಂದ ವಿಚ್ಛೇದನವನ್ನು ಪಡೆದು ಹೊರಡುವಂತಹ ಮಾಧವಿಯ ಪಾತ್ರ ಇಲ್ಲಿ ಸಂಪ್ರದಾಯದ ಪ್ರಕಾರ, ಅಂದರೆ ಸಾಂಪ್ರದಾಯಿಕವಾಗಿ ಹೆಣ್ಣು ಮಕ್ಕಳು ಹೇಗೆ ಇರ್ತಾರೋ, ಹಿಂದಿನ ಕಾಲದಲ್ಲಿ ಹೇಗೆ ಇದ್ದರು ಅಂದರೆ ಗಂಡನೇ ಸರ್ವಸ್ವ, ಗಂಡ ಏನು ಮಾಡಿದರೂ ಕೂಡ ನಡೀತದೆ, ಅವನೊಂದಿಗೆ ಹೆಜ್ಜೆ ಹಾಕ್ತಾ ಇರ್ತೇನೆ, ಕೊನೆವರೆಗೂ ಇರ್ತೇನೆ ಅನ್ನುವಂಥ ಮನೋಭಾವವನ್ನು ಹೊಂದಿದಂತಹ ನಾಗಮ್ಮ ಹೀಗೆ ಆಧುನಿಕ ಮನೋಭಾವದ ಮಾಧವಿಯನ್ನು ನೋಡಿ ಆಕೆಯ ಹೆಜ್ಜೆಯಲ್ಲಿ ಅಂದರೆ ವಿಚ್ಛೇದನ ನೀಡುವುದಲ್ಲ, ತನಗೊಂದು ರೀತಿಯಲ್ಲಿ ಒಂದು ಬದಲಾವಣೆ ಬೇಕು ಅನ್ನುವ ರೀತಿಯಲ್ಲಿ ಕೊನೆಗೆ ತನ್ನ ಮಗನೊಂದಿಗೆ ಬೆಂಗಳೂರಿಗೆ ಹೊರಟು ನಿಲ್ಲುವಂಥ ಒಂದು ಕಥೆ ಈ ಕಥೆಯಲ್ಲಿ ಇದೆ. ಈ ವಸ್ತುವೇ ಈ ಕಥೆಯಲ್ಲಿ ನಾಗಮ್ಮನ ಮನೆಯ ಸಣ್ಣ ಗೇಟು ಅನ್ನುವಂತಹ ಕಥೆಯಲ್ಲಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕಥೆಯನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳಿವೆ ನೋಡಿ, ಗಮನಿಸಿಕೊಳ್ಳಿ. ನಾಗಮ್ಮನ ಮನೆಯ ಸಣ್ಣ ಗೇಟು ಕಥೆಯ ಆಶಯವನ್ನು ನಿರೂಪಿಸಿರಿ. 2ನೇ ಪ್ರಶ್ನೆ, ನಾಗಮ್ಮ ಎದುರಿಸಿದ ಸಾಂಸಾರಿಕ ಬವಣೆಗಳನ್ನು ವಿವರಿಸಿರಿ. ಈಗ ಈ ಕಥೆಯನ್ನು ನೋಡ್ತಾ ನಿಮಗೆ ಯಾವ ರೀತಿ ಈ ಬಂದಂತಹ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಅನ್ನುವಂಥದ್ದು ಮನದಟ್ಟಾಗ್ತದೆ. ಕಥೆಯನ್ನು ನೋಡ್ತಾ ಹೋಗೋಣ. ಕಥೆಗಾರ್ತಿ ಹೇಳ್ತಾರೆ, ದೇವರ ತಲೆಯಲ್ಲಿ ಹೂ ತಪ್ಪಿದ್ರೂ ಕೂಡ ಆ ತ್ರಿಮೂರ್ತಿಗಳು 3 ಸಂಜೆಗೆ ಅಲ್ಲಿ ಕುಳಿತು ಪಟ್ಟಾಂಗ ಹೊಡೆಯುವುದು ತಪ್ಪುತ್ತಿರಲಿಲ್ಲ. ಅಂದರೆ ದೇವರ ತಲೆಯಲ್ಲಿ ಹೂ ತಪ್ಪಿದ್ರು ತಪ್ಪುವುದು, ಆದರೆ ಈ ತ್ರಿಮೂರ್ತಿಗಳು 3 ವ್ಯಕ್ತಿಗಳು ಯಾರು ಅಂತ ಮುಂದೆ ಗೊತ್ತಾಗ್ತದೆ. ಅವರು ಈ 3 ಸಂಜೆಗೆ ಅಂದರೆ ಸಾಯಂಕಾಲದ ಹೊತ್ತಿಗೆ ಆ ಗೇಟಿನ ಹತ್ತಿರ ಕೂತ್ಕೊಂಡು ಪಟ್ಟಾಂಗ ಹೊಡೆಯುವುದು ಅದು ತಪ್ತಾ ಇರಲಿಲ್ಲ. ಆ ಗೇಟು ಹೇಗಿತ್ತು ಅನ್ನುವಂಥದ್ದು ನೋಡ್ಕೊಳ್ಳಿ. ರಸ್ತೆ ಬದಿಯ ಚರಂಡಿಗೆ ತಾನಾಗಿಯೇ ನಾಗಮ್ಮನ ಮನೆಯ ಸಣ್ಣ ಗೇಟು.
ಸಣ್ಣದೆಂದರೆ ಆ ಗೇಟಲ್ಲಿ ಒಬ್ಬರು ತಪ್ಪಿದರೆ ಇಬ್ಬರು ಒಳಗೆ ಹೋಗುವಷ್ಟು ಅಗಲ. ಅದು ಕೂಡ ಸೊಂಟದಿಂದ 1.5 ಗೇಣು ಎತ್ತರದ ಮರದ ಗೇಟು, ತುದಿಗೆ ಹುರಿಹಗ್ಗದ ಕೊಂಡಿ. ಕೆಲವೊಮ್ಮೆ ಜಗಳ ನಡೀತದಂತೆ ಈ ಒಂದು ವಿಷಯದಲ್ಲಿ. ಯಾವ ವಿಷಯ ಅಂದರೆ ಆ ಹುರಿಹಗ್ಗದ ಕೊಂಡಿ ಇದೆಯಲ್ಲ, ಅದನ್ನು ಗೂಟಕ್ಕೆ ಸಿಕ್ಕಿಸಲಿಲ್ಲವೆಂದೇ ಅಲ್ಲವೇ ದಿನವೂ ನಾಗಮ್ಮನಿಗೂ ಅವರ ಮನೆ ಕೆಲಸದ ಅಂತಿಗೂ ಜಗಳವಾಗುವುದು. ಅಂದರೆ ಅವರಿಬ್ಬರಿಗೂ, ಈ ನಾಗಮ್ಮ ಮತ್ತು ಅಂತಿಗೂ ಜಗಳವಾಗ್ತಾ ಇತ್ತು. ಯಾಕಂದರೆ ಈ ಹುರಿಹಗ್ಗದ ಕೊಂಡಿಯನ್ನು ಗೂಟಕ್ಕೆ ಸಿಕ್ಕಿಸಲಿಲ್ಲ ಅಂತ. ಯಾಕಂದರೆ ಗೇಟು ತೆರೆದ ಮರುಗಳಿಗೆ ರಸ್ತೆಯಲ್ಲಿ ಹೋಗುವಂತಹ ದನಗಳಿರ್ಬೋದು, ಅಥವಾ ಆ ದನಗಳು ಒಳಗೆ ಬಂದವು ಸುಮ್ಮನೆ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಾಗಮ್ಮ ನೆಟ್ಟಂತಹ ಗಿಡಗಳನ್ನೆಲ್ಲ ತಿಂದು ಹೋಗ್ತಾ ಇತ್ತು. ಅದಕ್ಕೆ ಹೇಳ್ತಾರೆ, ಗೇಟು ತೆರೆದ ಮರುಗಳಿಗೆ ರಸ್ತೆಯಲ್ಲಿ ಅಡ್ಡಾಡುವ ದನಗಳು ಹೇಳಿ ಕಳಿಸಿದಂತೆ ಒಳಗೆ ನುಗ್ಗಿ ಬಿಡುತ್ತಿದ್ದವು. ಇದ್ದ 4 ಗಿಡ ಗೋವಿಂದ ಅಂತ ಹೇಳ್ತಾ ಇದ್ರು. ಅಂದರೆ ಆ ದನಗಳು ತಿಂದು ಹೋಗ್ತಾ ಇದ್ವು. ಇನ್ನು ಹೇಳ್ತಾರೆ ನೋಡಿ, ಅಲ್ಲೇ 2 ಅಡಿ ಆಚೆ ಇದ್ದ ಕಬ್ಬಿಣದ ದೊಡ್ಡ ಗೇಟನ್ನು ಮಾತ್ರ ತೆರೆಯುವ ಕಟ್ಟಳೆ ಇರಲಿಲ್ಲ. ಸಣ್ಣ ಗೇಟನ್ನು ಮಾತ್ರ ತೆರಿತಾ ಇದ್ರು. ದೊಡ್ಡದೊಂದು ಗೇಟ್ ಇತ್ತು, ಅದನ್ನು ಯಾವತ್ತೂ ಕೂಡ ತೆರಿತಾ ಇರಲಿಲ್ಲ. ಅದು ಯಾವಾಗಲೂ ಕೂಡ ಮುಚ್ಚಿಕೊಂಡಿತ್ತು. ಅದಕ್ಕೊಂದು ಬೀಗವನ್ನು ಜಡೆದಿಟ್ಟಿದ್ರು. ಸಾಯಂಕಾಲ ಆಯಿತೆಂದರೆ ಸಣ್ಣ ಗೇಟಿಗೆ ತಾಗಿಯೇ ಇದ್ದಂತಹ ಜಗಲಿಯ ಮೇಲೆ ಒಂದು ಕಾಲನ್ನು ಇಳಿಬಿಟ್ಟು ಇನ್ನೊಂದನ್ನು ಮಡಚಿ ಕಟ್ಟೆಗೆ ಊರಿ ಕುಳಿತಂಥ ನಾಗಮ್ಮನನ್ನು ಕಾಣ್ಬೋದು. ಹಾಗೆ ಆಕೆಯ ಎದುರಿಗೆ ಚಟ್ಟುಮುಟ್ಟ ಹಾಕಿ ಕುಳಿತ ಎದುರು ಮನೆಯ ಪುರಾಣಮ್ಮ ಕುಳಿತುಕೊಳ್ತಾ ಇದ್ಲು. ನೀವು ಇದನ್ನು ಕಲ್ಪಿಸ್ಕೊಳ್ಬೇಕು. ನಾಗಮ್ಮ ತನ್ನ ಒಂದು ಕಾಲನ್ನು ಇಳಿಬಿಟ್ಟು ಆ ಜಗಲಿಯಲ್ಲಿ ಕುಳಿತುಕೊಳ್ತಾ ಇದ್ಲು. ಒಂದು ಕಾಲನ್ನು ಇಳಿಬಿಟ್ಟು ಇನ್ನೊಂದನ್ನು ಮಡಚಿಕೊಂಡು ಕುಳಿತುಕೊಳ್ತಾ ಇದ್ಲು. ಅವಳ ಪಕ್ಕದಲ್ಲಿ, ಅವಳ ಎದುರಲ್ಲಿ ಚಟ್ಟಮುಟ್ಟ ಚಕ್ಕಳಮುಕ್ಕಳ ಹಾಕಿ ಕೂತ್ಕೊಂಡಂಥ ಎದುರು ಮನೆಯ ಪುರಾಣಮ್ಮ. ಹಾಗೆ ಅಲ್ಲೇ ಕೆಳಗೆ ತೆಂಗಿನ ಕಟ್ಟೆಗೆ ಕುಂಡೆ ಊರಿದ ಮನೆ ಕೆಲಸದ ಅಂತಿ. ಇದು ದಿನನಿತ್ಯದ ದೃಶ್ಯ. ಅಲ್ಲಿ ಮೊದಲಿಗೆ ಹೇಳಿದ್ರಲ್ವ, ದೇವರ ತಲೆಯಲ್ಲಿ ಹೂ ತಪ್ಪಿದ್ರು ಕೂಡ ತ್ರಿಮೂರ್ತಿಗಳು 3 ಸಂಜೆಗೆ ಅಲ್ಲಿ ಕುಳಿತು ಪಟ್ಟಾಂಗ ಹೊಡೆಯುವುದು ತಪ್ಪುತ್ತಿರಲಿಲ್ಲ ಅಂತ. ಇದೇ ಈ 3 ತ್ರಿಮೂರ್ತಿಗಳು: ನಾಗಮ್ಮ, ಪುರಾಣಮ್ಮ, ಹಾಗೆ ಅಂತಿ. ಅಂತಿ ಯಾರು? ನಮ್ಮ ನಾಗಮ್ಮನ ಮನೆಯ ಕೆಲಸದ ಆಕೆ. ಆ ಹೊತ್ತಿಗೆ ಎಲ್ಲಾದರೂ ಮಳೆ ಬರ್ತಾ ಇದ್ರೆ ನಮ್ಮ ನಾಗಮ್ಮ ಈ ರೀತಿ ಮಾತು ಹೇಳ್ತಾ ಇದ್ರಂತೆ: ಏನೋಪ್ಪ ಮಳೆ ಅಂತ ಹೇಳಿದ್ರು, ಇದೆಂಥ ಮಳೆ? ಮುಂಚೆಲ್ಲ ಮಳೆ ಹೊಡ್ಕೊಳಕ್ಕೆ ಶುರುವಾಯ್ತಂದರೆ ತಿಂಗಳುಗಟ್ಟಲೆ ಸೂರ್ಯದೇವರನ್ನು ಕಾಂಬಕ್ಕಿಲ್ಲೆ. ಅಂದರೆ ಇದೆಂಥ ಮಳೆ? ಚೂರು ಬರ್ತದೆ, ಸೂರ್ಯ ಕಾಣಿಸಿಬಿಡ್ತಾನೆ. ಹಿಂದಿನ ಮಳೆ ಹಾಗಲ್ಲ, ತಿಂಗಳುಗಟ್ಟಲೆ ಸೂರ್ಯನನ್ನು ಕಾಣುವ ಹಾಗೆ ಇರಲಿಲ್ಲ. ಅಂದರೆ ಆ ರೀತಿ ಮಳೆ ಬರ್ತಾ ಇತ್ತು ಅಂತ ನಮ್ಮ ನಾಗಮ್ಮ ಮಾತನ್ನು, ಯಾವ ರಾಯನ ಕಾಲದೋ ಮಾತು ತೆಗೆದಾಳು. ಅಷ್ಟು ಹೊತ್ತಿಗೆ ತನ್ನ ಅನುಭವವನ್ನು ಆಕೆ ಹೇಳ್ತಾಳೆ. ಕೇಳಲಿಕ್ಕೆ ಅಲ್ಲಿ ಪುರಾಣಮ್ಮ ಮತ್ತು ಅಂತಿ ಇದ್ದಾರೆ. ಅವರ ಹತ್ರ ಹೀಗೆ ಹೇಳ್ತಾ ಇದ್ರಂತೆ: ನಾನಾಗ ನಾರಾಯಣನ ಬಸ್ರಿ, ದೋಣಿ ಮಧ್ಯ ಹೊಳಿಕ್ ಬಂದಿತ್ತು. ಕಾಂಬುದೆಂತ? ಆಕಾಶ ಎಲ್ಲ ಕಪ್ಪು ಕಟ್ಟಿದ್ದೆ, ಹಿಡಿತಲ್ಲ ಜಡಿ ಮಳೆ ಜೋರಂತ. ಅಮ್ಮ ಹೆದರ್ಕಂಬೇಡಿ ಅಂತ ದೋಣಿಗಂಡು. ಮತ್ತು ಅಂಬ, ಎಂತ ಮಾಡ್ಕಾಯ್ತಮ್ಮ ಈಗ, ನಾನು ಏನು ಹೇಳುವೆ? ಕೈಯಲ್ಲಿ ಸರಸ, ಸಣ್ಣ ಕೂಸು ಬೇರೆ. ಒಂದು 8, ಇನ್ನೊಂದು 6, ಮತ್ತೊಂದು 4. ಅಂದರೆ ಇಷ್ಟು ವರ್ಷದ ಮಕ್ಕಳು ನಾಗಮ್ಮನ ಜೊತೆಯಲ್ಲಿದ್ದರು. 5 ಗಂಡು ಮಕ್ಕಳಿದ್ದಾರೆ. ಒಂದು ಬಸರಿಯಾಗಿದ್ದರು, ಒಂದು ಹೊಟ್ಟೆಯಲ್ಲಿತ್ತು, ಒಂದು ಸಣ್ಣ ಕೂಸು, ಮತ್ತೊಂದು 8 ವರ್ಷದ್ದು, ಇನ್ನೊಂದು 6 ವರ್ಷದ್ದು, ಮತ್ತೊಂದು 4 ವರ್ಷದ್ದು. ಹೀಗೆ 4 ಮಕ್ಕಳು ಪಕ್ಕದಲ್ಲಿ, ಒಂದು ಹೊಟ್ಟೆಯಲ್ಲಿ. ಹೀಗೆ ಬಹುಶಃ ನಾಗಮ್ಮ ತನ್ನ ತಂದೆ ಮನೆಗೆ ಬಂದಿದ್ಲು ಇರಬೇಕು. ತಂದೆ ಏನು ಮಾಡಿದರು, ಒಬ್ಬಳೇ ಹೋತೀಯಾ ಅಂತ ಜೋಯಿಸ್ರ ಮಗನನ್ನು ಜೊತೆ ಮಾಡಿ ಕಳಿಸಿದ್ರಂತೆ. ಅಂದರೆ ಆ ಮಳೆಗಾಲದಲ್ಲಿ ನಾಗಮ್ಮ ದೋಣಿಯಲ್ಲಿ ಹೋಗ್ತಾ ಇದ್ಲು. ಜೋರಾಗಿ ಕಪ್ಪಾಗಿ ಮೋಡದಿಂದ ಕೂಡಿದಂತಹ ಜೋರಾಗಿ ಮಳೆ ಬರ್ತಾ ಇತ್ತು. 4 ಮಕ್ಕಳು ಅದರಲ್ಲಿ ತುಂಬಿದ ಬಸರಿ ಆಕೆ. ಅಪ್ಪಯ್ಯ ಏನು ಮಾಡಿದರು, ಆಕೆ ಅಪ್ಪಯ್ಯ ಒಂದು ಸಣ್ಣ ಹುಡುಗನನ್ನು, ಜೋಯಿಸ್ರ ಮಗನನ್ನು ಜೊತೆ ಮಾಡಿ ಕಳಿಸಿದರು. ಆ ಮಾಣಿ ಮಾತ್ರ ಹೆದರಿ ಕಿರ್ಚಿದ್ದು. ಅಂದರೆ ಅಷ್ಟು ಜೋರಾಗಿ ಗಾಳಿ ಮಳೆ ಬರುವಾಗ ಈ ಮಗು ಜೋಯಿಸ್ರ ಮಾಣಿ ಗಟ್ಟಿಯಾಗಿ ಕಿರ್ಚಿಕೊಳ್ತಾನಂತೆ. ಆ ಕಿರ್ಚಿದ ರಭಸಕ್ಕೆ ದೋಣಿ ಮೇಲೆ ಕೆಳಗೆ ತೊಯ್ದದ್ದು, ಮಕ್ಕಳ ಹತ್ತಿರ ದೋಣಿಯೊಳಗಿನ ನೀರು ಗೋಚಿ ಹೊರ ಹಾಕಿಸಿದ್ದು. ಅಂದರೆ ತನ್ನೆಲ್ಲ ಅನುಭವವನ್ನು ನಾಗಮ್ಮ ಹೇಳ್ತಾ ಇದ್ದಾಳೆ. ದೋಣಿಯ ಒಳಗೆ ನೀರು ಬರ್ತಾ ಇತ್ತಂತೆ. ಅದನ್ನೆಲ್ಲ ಮಕ್ಕಳ ಹತ್ರ ಅದನ್ನು ಗೋಚಿ ಅದನ್ನು ಹೊರಗೆ ಹಾಕಿಸಿದ್ದು. ಮುಂದೆ ಒಂದು ಕುದುರೆ ಸಿಕ್ಕಿತು. ಆ ದೋಣಿಯವ ಅಲ್ಲಿ ಭೂತದ ಮರವಿದೆ ಅಂದರೂ ಕೇಳದೆ, ಭೂತವೋ ಪ್ರೇತವೋ ನಾ ಕಾಣ್ತೆ ಎಂದು ಹೇಳಿ ದೋಣಿ ನಿಲ್ಲಿಸಿ ರಾತ್ರಿ ಇಡೀ ಅಲ್ಲಿ ಕಳೆದದ್ದು. ಅಂದರೆ ಆ ಮಳೆಗೆ ಈ ನಾಗಮ್ಮನಿಗೆ ಅಲ್ಲೊಂದು ಮರ ಉಂಟು, ಅಲ್ಲಿ ಹೋಗಬೇಡಿ, ಅದು ಭೂತದ ಮರ ಅಂತ ದೋಣಿಯವ ಹೇಳಿದ್ರು ಕೂಡ ಭೂತವೋ ಪ್ರೇತವೋ ಮತ್ತು ಎಂಥದ್ದು ಇರಲಿ ಅಂತ
ಹೇಳಿ ಆ ಮಕ್ಕಳನ್ನು ಕರ್ಕೊಂಡು ಅದೇ ಆ ಮರದ ಕೆಳಗೆ ರಾತ್ರಿ ಇಡೀ ಕಳೆದಿದ್ರಂತೆ. ಎಲ್ಲ ಕಥೆಯನ್ನು ನಾಗಮ್ಮ ಹೇಳ್ತಾಯಿದ್ರು. ಇದೆಲ್ಲ ಕಥೆಯನ್ನು ನೀವು ಗಮನಿಸ್ತಾ ಹೋಗಿ. ಹೀಗೆ ಯಾವ್ಯಾವುದೋ ನೆನಪಿನಿಂದ ಅವಳ ಕಣ್ಣಲ್ಲಿ ಕೋಲ್ಮಿಂಚು ಕಂಡರೂ ಕಂಡೀತೆ. ಹೀಗೆ ಮಳೆಯಿಂದ ಆರಂಭಿಸಿ ಮಾತು ಮತ್ತೆಲ್ಲಿಗೋ ತಿರುಗಬಹುದು, ಎಲ್ಲೆಲ್ಲೋ ನುಸುಳಬಹುದು. ಓಣಿ ಓಣಿ ಸುತ್ತಿ ಬಂದ ಮಾತು ಮನದಾಳ ಕೆದಕಿದ ಸೊಗತಗಳಾಗಬಹುದು. ಇನ್ನು ನಾಗಮ್ಮನ ಮಾತು ಸ್ವಲ್ಪ ಹರಿತ, ಖಂಡ ತುಂಡ ಅಂತ ಹೇಳ್ತಾರಲ್ಲ, ಒಂದೇ ಪೆಟ್ಟಿಗೆ ಎರಡು ತುಂಡು ಅಂತ ಹೇಳ್ತಾರಲ್ಲ, ಹರಿತವಾದ ಮಾತು. ಅಂತಹ ಮಾತು ನಾಗಮ್ಮನಿಗಿತ್ತು. ಸ್ವಲ್ಪ ಹೆಚ್ಚೇ ಅನ್ನುವಷ್ಟೇ ಇತ್ತು. ಅವಳ ರೂಪ ಹೇಗಿತ್ತು ಅನ್ನೋದನ್ನು ನೋಡಿ. ಉಬ್ಬು ಹಲ್ಲಿದ್ದ ಅವಳ ಮುಖದಲ್ಲಿ ನಗೆ ಕಮ್ಮಿ, ಹುಬ್ಬಿನ ಮಧ್ಯ ಅಂಟು ಹಚ್ಚಿ ಅಂಟಿಸಿದ ಕುಂಕುಮದ ಬೊಟ್ಟು, ಇದ್ದ ಒಂದು ಹಿಡಿ ಕೂದಲನ್ನು ಕೀಸ ಬಾಚಿ ಸಣ್ಣ ಎಣ್ಣೆಗಂಟು ಹಾಕುತ್ತಿದ್ಲು. ಮುಂದಿನ ಪಾಡ್ಯಕ್ಕೆ 63 ಪೂರ್ತಿ ಆಗ್ತದೆ ಅಂತ ಹೇಳುತ್ತಿದ್ದಳಾದರೂ ಕೂದಲು ಬೆಳ್ಳಿ ಸರಿಗೆಯಂತಾಗಿತ್ತು. ತನಗಿಂತ 7-8 ವರ್ಷ ದೊಡ್ಡವಳಾದರೂ ಪುರಾಣಮ್ಮನ ತಲೆ ಕಪ್ಪು ಮಸಿ ಬಳಿದಂತಿದೆಯಲ್ಲ ಎಂದು ನಾಗಮ್ಮನಿಗೆ ಅನಿಸುವುದುಂಟು. ನಾಗಮ್ಮನ ಪ್ರಾಯವನ್ನು ನೀವು ಗಮನಿಸಿಕೊಳ್ಳಿ. ಆಕೆಗೆ ಮುಂದೆ 63 ವರ್ಷ ಆಗ್ತದೆ ಅಂತ ಆಕೆ ಹೇಳ್ತಾ ಇದ್ಲು. ಆದರೂ ಕೂಡ ಕೂದಲೆಲ್ಲ ಬಿಳಿ ಬಿಳಿ ಆಗಿತ್ತು, ಬೆಳ್ಳಿ ಸರಿಗೆ ಆಗಿತ್ತು. ಅದರಲ್ಲಿ ಕೂಡ ಪುರಾಣಮ್ಮನನ್ನು ಇಲ್ಲಿ ನೋಡಬೇಕು. ಪುರಾಣಮ್ಮ ಈ ನಮ್ಮ ನಾಗಮ್ಮನಿಗಿಂತ 7-8 ವರ್ಷ ದೊಡ್ಡವಳಂತೆ. ಆದರೂ ಕೂಡ ಆಕೆಯ ಕೂದಲು ಕಪ್ಪು ಮಸಿ ಆಗಿತ್ತು ಅನ್ನುವಂಥದ್ದು. ಇದು ಯಾಕೆ ಹೀಗೆ ಅಂತ ಯೋಚನೆ ಮಾಡಿದ್ದಿರ್ಬೋದು. ತನ್ನ ಕೂದಲು ಹೀಗಿದೆಯಲ್ಲ, ಪುರಾಣಮ್ಮನ ಕೂದಲು ಅಷ್ಟು ಕಪ್ಪು ಇದೆಯಲ್ಲ ಅಂತ ನಾಗಮ್ಮ ಯೋಚನೆ ಮಾಡ್ತಿದ್ದಿರ್ಬೋದು. ಇನ್ನು ಪುರಾಣಮ್ಮ ಹೇಗಿದ್ದಾಳೆ ಅಂತ ನೋಡಿ. ಪುರಾಣಮ್ಮನದು ಅಗಲ ಗೆರಸಿಯಂತಹ ಮುಖ. ಗೆರಸಿ ಅಂದರೆ ತಡ್ಪೆ ಅಂತ ಹೇಳ್ತಾರಲ್ಲ, ಈ ಅಕ್ಕಿಕ್ಕೆ ಇರುವಂಥ ಸಾಧನ ಹೇಳ್ತೇವೆ ನೋಡಿ. ಗೆರಸಿ ಅಂತ ಅಂದರೆ ಅಗಾಲವಾದ ಮುಖ, ಹಣೆಯಲ್ಲಿ ರೂಪಾಯಿಯಷ್ಟು ಅಗಲದ ಕುಂಕುಮ, ಕೆನ್ನೆ ಎಲುಬಿನ ಉಬ್ಬಿನಿಂದಾಗಿ ಸದಾ ಹರಡಿರುವ ನಗೆ, ಪೂರ್ತಿ ನಿಯಂತ್ರಣಕ್ಕೆ ಸಿಗದೆ ಅಲ್ಲಲ್ಲಿ ಹಾರಾಡಿಕೊಂಡಿರುತ್ತಿದ್ದ ಗುಂಗುರು ಕೂದಲನ್ನು ಉದ್ದಕ್ಕೆ ಜಡೆ ಹೆಣೆದು ಸುರುಳಿಯಾಗಿ ಅಂಬಡೆ ಸುತ್ತಿ ಮೇಲೆ ಮಲ್ಲಿಗೆಯೋ ಸೇವಂತಿಗೆಯೋ ಯಾವುದೂ ಇಲ್ಲ ಅಂತ ಇದ್ರೆ ಸುರಗಿಯನ್ನಾದರೂ ಮುಡಿದುಕೊಂಡು ಇರ್ತಾ ಇದ್ಲು. ಅಂದರೆ ಪುರಾಣಮ್ಮ ಸದಾ ನಗುಮುಖವೇ ಇತ್ತವಳದ್ದು. ಒಂದು ದೊಡ್ಡ ಅಗಲವಾದಂತಹ ಮುಖ, ಹಣೆಯಲ್ಲಿ ರೂಪಾಯಿಯಷ್ಟು ದೊಡ್ಡ ಕುಂಕುಮ, ಅಷ್ಟು ಅಗಲದ ಕುಂಕುಮ ಹಾಕ್ತಾ ಇದ್ಲು. ಹಾಗೆ ಯಾವಾಗಲೂ ಹೂವನ್ನು ಮುಡಿತಾ ಇದ್ಲು. ಅಂದರೆ ಸ್ವಲ್ಪ ಶಿಸ್ತಿನಲ್ಲೇ ಗುಂಗುರು ಕೂದಲನ್ನು ಉದ್ದಕ್ಕೆ ಜಡೆ ಹಿಡಿದು ಸುರುಳಿಯಾಗಿ ಅದನ್ನು ಅಂಬಡಿ ಸುತ್ತಿ ಮೇಲೆ ಮಲ್ಲಿಗೆ ಅಥವಾ ಸೇವಂತಿಗೆ ಅಥವಾ ಯಾವುದು ಇಲ್ಲದಿದ್ದರೆ ಸುರಗಿ ಹೂವನ್ನಾದರೂ ಮುಡ್ಕೊಂಡಿರ್ತಾ ಇದ್ಲು ಅನ್ನುವಂಥದ್ದನ್ನು ಲೇಖಕಿ ಮಿತ್ರ ವೆಂಕಟರಾಜ್ ಹೇಳ್ತಾರೆ. ಪುರಾಣಮ್ಮ ಅಂತ ಇದೇನಪ್ಪ ಈ ಹೆಸರು ಅಂತ ನೀವು ಕೇಳ್ಬೋದು. ಆದರೆ ಪುರಾಣಮ್ಮ ಅಂತ ಅವಳ ನಿಜ ಹೆಸರಲ್ಲ, ಅದು ಜನರು ಇಟ್ಟ ಹೆಸರು. ಆಕೆಯ ತಂದೆ ತಾಯಿ ಇಟ್ಟ ಹೆಸರು. ಆಕೆಯದು ಭಾಗ್ಯವತಿ. ಅವಳೇನು ಮಾಡ್ತಾ ಇದ್ಲು, ಯಾಕೆ ಈ ಪುರಾಣಮ್ಮ ಅನ್ನುವಂತಹ ಹೆಸರು ಬಂತು ಅಂದರೆ, ಪ್ರತಿ ಶುಕ್ರವಾರ ಮನೆಯೊಳಗಿನ ಜಗಲಿಯ ಮೇಲೆ ಪದ್ಮಾಸನ ಹಾಕಿ ಕುಳಿತು ವ್ಯಾಸಪೀಠದಲ್ಲಿ ಪುಸ್ತಕ ಬಿಡಿಸಿಟ್ಟು ಜಾಗಂಟೆ ಬಾರಿಸಿದಂತಹ ಸ್ವರದಲ್ಲಿ ಪುರಾಣ ಓದಿ ಹೇಳುತ್ತಿದ್ದರೆ ಅತ್ತಿತ್ತಿನ 4-8 ಹೆಂಗಸರ ಶ್ರೋತೃವರ್ಗವೊಂದು ತನ್ನಿಂದ ತಾನೇ ರಚಿತವಾಗಿತ್ತು. ಹಾಗೆ ಅಂಟಿದ ಹೆಸರು ಪುರಾಣಮ್ಮ. ಹೀಗೆ ಪುರಾಣ ಓದುವಾಗ ಬಿಡಿ, ಬರಿದೇ ಮಾತುಕತೆಯಲ್ಲೂ ಹಾಗಲ್ಲ ಹೀಗೆ ಅನ್ನುವಾಗ ಶ್ಲೋಕವೊಂದು ಅವಳ ಬಾಯಿಂದ ಉದುರ್ತಾ ಇತ್ತಂತೆ. ಇನ್ನು ರಾಮಾಯಣ ಮಹಾಭಾರತದ ಪಾತ್ರಗಳಂತೂ ಹೇಳದೆ ಕೇಳದೆ ಮಾತಿನ ಮಧ್ಯೆ ನುಸುಳುತ್ತಲೇ ಇರುತ್ತಿದ್ದವು. ಅಷ್ಟಲ್ಲದೆ ದಿನ ಮನೆಯಲ್ಲಿ ತಾನೇ ದೇವರ ಪೂಜೆ ಮಾಡಿ ಕುಂಕುಮಾರ್ಚನೆ ಮಾಡ್ತಾ ಇದ್ಲು. ಅವಳ ಪುಟ್ಟ ಕುಂಕುಮದ ಕಟ್ಟುಗಳಿಗೆ ಸಾಕಷ್ಟು ಬೇಡಿಕೆಗಳಿರ್ತಾ ಇದ್ವು. ಅತಿ ದೊಡ್ಡ ಗಿರಾಕಿ ಬಹುಶಃ ಅಂತಿಯೇ. ಮಗುವಿಗೆ ಜ್ವರ ಏರಿದರೆ, ಕೆಟ್ಟ ಸ್ವಪ್ನಕ್ಕೆ ಕಿರುಚಿದರೆ, ಕಣ್ಣು ಬಿದ್ದರೆ, ಹೋಗಲಿ ಗಾಯ ಆದರೂ ಕೂಡ ಒಂಚೂರು ಕುಂಕುಮ ಕೊಡಿ ನೀ ಪುರಾಣಮ್ಮ ಅಂತ ಬೇಡಿ ಪಡೀತಾ ಇದ್ಲು. ಅಂದರೆ ಈ ನಮ್ಮ ಪುರಾಣಮ್ಮನಿಗೆ ಮೊದಲ ಹೆಸರು ಆಕೆಯದು ಭಾಗ್ಯವತಿ ಅಂತ, ಅಪ್ಪ ಅಮ್ಮನ ಹೆಸರು ಭಾಗ್ಯವತಿ. ಈ ಪುರಾಣಮ್ಮ ಅನ್ನುವಂಥ ಹೆಸರು ಆಕೆ ಪುರಾಣವನ್ನು ಪ್ರತಿ ಶುಕ್ರವಾರ ಪುರಾಣ ಓದ್ತಾ ಇದ್ದದ್ರಿಂದಾಗಿ ಆ ಪುರಾಣವನ್ನು ಕೇಳಲಿಕ್ಕೆ ಸಾಕಷ್ಟು ಹೆಂಗಸರು ಕೂಡ ಒಂದು ಗುಂಪು ರಚಿಸಿಕೊಂಡು ಅಲ್ಲಿ ಕೂತ್ಕೊಳ್ತಾ ಇದ್ರಂತೆ. ಹಾಗೆ ಆಕೆಯ ಮಾತಿನಲ್ಲಿ ಕೂಡ ಅರ್ಥವತ್ತಾದಂತಹ ಶ್ಲೋಕಗಳು ಬರ್ತಾ ಇದ್ವು. ಬುದ್ಧಿ ಮಾತುಗಳು ಎಲ್ಲವೂ ಬರ್ತಾ ಇತ್ತು. ರಾಮಾಯಣದ್ದು ಹಾಗೆ ಮಹಾಭಾರತದ ಪಾತ್ರಗಳಂತೂ ಆಕೆ ಮಾತನಾಡುವಾಗ ಎಲ್ಲ ಕಡೆಯೂ ಕೂಡ ಆ ಕಥೆಗಳನ್ನು ಹೇಳ್ತಾ ಇದ್ಲಂತೆ. ಹಾಗೆ ಆಕೆ ದಿನ ಪೂಜೆಯನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ಲು. ಹಾಗಾಗಿ ಆ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮಕ್ಕೆ ಬಹಳಷ್ಟು ಬೇಡಿಕೆ ಇತ್ತಂತೆ. ಹೆಂಗಸರೆಲ್ಲ ತಗೊಂಡು ಹೋಗ್ತಾ ಇದ್ರು. ಹಾಗೆ ನಮ್ಮ ಅಂತೆ ಇದ್ದಾಳಲ್ಲ ನಾಗಮ್ಮನ ಕೆಲಸದಾಕೆ, ಆಕೆಗೆ ಎಷ್ಟು ನಂಬಿಕೆ ಇತ್ತಂದರೆ, ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ಜ್ವರ ಬಂದರೆ ಅಥವಾ ಏನಾದರೂ ದುಸ್ವಪ್ನವಿತ್ತು
ಬಂತು ಆಗೆಲ್ಲ, ಅಥವಾ ಯಾರದಾದ್ರೂ ದೃಷ್ಟಿ ಆಯಿತು, ಒಂದು ಸಣ್ಣ ಗಾಯ ಆದರೂ ಸಾಕು ನಮ್ಮ ಪುರಾಣಮ್ಮನ ಹತ್ತಿರ ಬಂದು ಈ ಕುಂಕುಮನ ಹಿಡ್ಕೊಂಡು ಹೋಗ್ತಾ ಇದ್ಲಂತೆ. ಅಷ್ಟು ಒಂದು ಅದಕ್ಕೊಂದು ಬೇಡಿಕೆ ಇತ್ತು ಆ ಕುಂಕುಮಕ್ಕೆ. ಹೀಗೆ ಈ ಗೇಟಿನ ಬಳಿ ಪುರಾಣಮ್ಮನೊಡನೆ ಚರ್ಚಿಸುತ್ತಾ, ಅಂದರೆ ನಮ್ಮ ಮುಖ್ಯ ಪಾತ್ರ, ಈ ಕಥೆಯ ಮುಖ್ಯ ಪಾತ್ರವಾದಂಥ ನಾಗಮ್ಮ, ಆಕೆ ಯಾರು, ಏನು, ಆಕೆ ಕಥೆ ಏನು ಅನ್ನುವಂಥದ್ದು ನೋಡೋಣ. ಗೇಟಿನ ಬಳಿ ಪುರಾಣಮ್ಮನೊಂದಿಗೆ ಚರ್ಚಿಸ್ತಾ ಅಂತಿಯೊಡನೆ ಕಷ್ಟ ಸುಖ ಒಳಗೆಲ್ಲ ಹಾಸಿದಂತಾಗ್ತಾ ಇತ್ತು. ಸಂಜೆ ಆ ಮಾತಿನ ಸಂಧಿಯನ್ನು ಅವಳು ಯಾವ ಕಾರಣಕ್ಕೂ ತಪ್ಪಿಸ್ತಾ ಇರಲಿಲ್ಲ. ಹೊರನೋಟಕ್ಕೆ ತುದಿಬುಡವಿಲ್ಲದ ಬರೀ ಮಾತಿನ ಚಟದಂತೆ ಕಂಡರೂ ಒಳಗಿಂದೊಳಗೆ ಯಾರ ಅರಿವಿಗೂ ಬರದೆ ಅಲ್ಲೊಂದು ಚಿಕಿತ್ಸಕ ಕ್ರಿಯೆ ಸಾಗಿತ್ತು ಅಂತ ಇಲ್ಲಿ ಕಥೆಗಾರ್ತಿ ಹೇಳ್ತಾರೆ. ಅಂದರೆ ಹೆಂಗಸರಿಗೆ ಮಾತು ಜಾಸ್ತಿ, ಹೌದು. ಹೆಂಗಸರು ಮಾತನಾಡುವಾಗ ಕೆಲವೊಮ್ಮೆ ನೋಡಿ, ಹೆಚ್ಚಾಗಿ ಯಾವುದೇ ಕಾರಣದಲ್ಲಿಯೂ ಕೂಡ ಒತ್ತಡ ಇರೋದು ಗಂಡಸರಿಗೆ ಹೊರತು ಹೆಂಗಸರಿಗಲ್ಲ. ಯಾಕಂದರೆ ಹೆಂಗಸರು ಯಾವುದೇ ಇರಲಿ, ಯಾವುದೇ ವಿಷಯ ಇರಲಿ, ಇನ್ನೊಬ್ಬರೊಟ್ಟಿಗೆ ಹೇಳಿ ಹಗುರಾಗ್ತಾರೆ. ಗಂಡಸರು ಹಾಗಲ್ಲ, ಅವರು ಯಾರ ಹತ್ರ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನಾಡಿದರೆ ಕಮ್ಮಿ, ಎರಡು ಮಾತಾಡಿದರೆ ಜಾಸ್ತಿ ಅನ್ನುವ ಹಾಗೆ ಇರ್ತಾರೆ ಅವರು. ಅಂದರೆ ಹಾಗಾಗಿ ಅಲ್ಲಿ ಸ್ವಲ್ಪ ಕಾಯಿಲೆಗಳು, ಹೆಂಗಸರಿಗೆ ಸ್ವಲ್ಪ ಕಾಯಿಲೆಗಳು ಕಡಿಮೆ. ಕೆಲವೊಂದು ದೃಷ್ಟಿ ನೋಡಲಿಕ್ಕೆ ಹೋದರೆ ತುಂಬ ಮಾತನಾಡುವವರಿಗೆ ಕಾಯಿಲೆ ಕಡಿಮೆ. ಯಾಕಂದರೆ ಅವರು ಹಗುರವಾಗಿರ್ತಾರೆ. ತಮ್ಮಲ್ಲಿರುವಂತಹ ಯಾವುದೋ ಒಂದು ಒತ್ತಡವನ್ನು ಇನ್ನೊಬ್ಬರ ಮೇಲೆ ಹಾಕಿಯಾದರೂ ಸರಿ, ಆ ಒತ್ತಡದಿಂದ ಅವರು ಮುಕ್ತರಾಗಿ ಬಿಡ್ತಾರೆ. ಅಂದರೆ ಇಲ್ಲಿಯೂ ಕೂಡ ಈ ಮೂವರು ಮಾತನಾಡ್ತಾ ಇದ್ದರು. ಅದೇನೋ ನೋಡುವವರಿಗೆ ಅದೊಂದು ಹರಟೆ ಹೊಡಿತಾ ಇದ್ದಾರೆ, ಹಾಳು ಪಟ್ಟಾಂಗ ಹೊಡಿತಾ ಇದ್ದಾರೆ ಅಂತ ಇದ್ದರೂ ಕೂಡ ಒಂದೊಂದು ಮಾತು ಬಂದಾಗ ಅದಕ್ಕೊಂದು ಪರಿಹಾರ ಇತ್ತು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ ಒಳಗಿಂದೊಳಗೆ ಯಾರ ಅರಿವಿಗೂ ಬರದೆ ಅಲ್ಲೊಂದು ಚಿಕಿತ್ಸಕ ಕ್ರಿಯೆ ಸಾಗಿತ್ತು. ಚಿಕಿತ್ಸೆಯ ರೀತಿಯಲ್ಲಿ ಇತ್ತು, ಅಂದರೆ ಟ್ರೀಟ್ಮೆಂಟ್ನ ಟೈಪಲ್ಲಿ. ಹೀಗೆ ಸಮಸ್ಯೆ ಬಂದರೆ ಅಲ್ಲಿ ಪರಿಹಾರ ಇತ್ತು, ಹೀಗೆ ಏನೋ ಒಂದು ಕಷ್ಟ ಬಂತು ಅಲ್ಲಿ ಪರಿಹಾರ ಇತ್ತು. ಅಂದರೆ ಮಾತಾಡ್ತಾ ಒಂದೊಂದು ಪರಿಹಾರಗಳನ್ನು ಅವರವರೇ ಕಂಡುಕೊಳ್ತಾ ಇದ್ರು. ಈ ಪುರಾಣದ ಕಥೆಗಳು, ಅವುಗಳ ಹಿಂದಿನ ತತ್ವಗಳ ಹಂದರದಲ್ಲಿ ನಾಗಮ್ಮ ತನ್ನೊಳಗಿನ ಬೇಗೆಯನ್ನು ಸುಳ್ಳು ಮಾಡಲು ಯತ್ನಿಸಿದರೆ, ಅದೇ ಅಂತ್ಯ ತೆರೆದಿಟ್ಟ ಬಿಡ್ಡಾಮ್ರ ಬದುಕಿನ ಎಳೆಗಳಲ್ಲಿ ಒಮ್ಮೊಮ್ಮೆ ತನ್ನತನವನ್ನೇ ಮರೆತು ಐಕ್ಯವಾಗುತ್ತಿದ್ದಳು. ಅಂದರೆ ಈ ಸಮಸ್ಯೆ ಇದ್ದದ್ದು ಇಲ್ಲಿ ನಮ್ಮ ನಾಗಮ್ಮನಲ್ಲಿ. ಆಕೆ ಇವರಿಬ್ಬರೊಂದಿಗೆ ಮಾತನಾಡಿದ್ರಿಂದಾಗಿ ಅಲ್ಲಿ ಪುರಾಣಮ್ಮ ಹೇಳುವಂತಹ ಕೆಲವೊಂದು ಬುದ್ಧಿವಾದದ ಕಥೆಗಳಿಂದಾಗಿ, ಅಂದರೆ ಯಾವುದೇ ಒಂದು ಕಥೆಯನ್ನು ಹೇಳುವಾಗ ಇಂತಹ ಸಮಸ್ಯೆಗಳು ಬಂದಾಗ ಯಾವುದು ಇರ್ಬೋದು, ಆ ಕಥೆಗಳಿಂದ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ಲು. ಹಾಗೆ ಬಿಟ್ಟಾಮ್ರ ಬದುಕಿನ ಎಳೆಗಳು, ಯಾರದು, ನಮ್ಮ ಅಂತ್ಯದ್ದು, ಆಕೆಯದ್ದು ಓಪನ್, ಏನು ತೆರೆದಿಟ್ಟ ಬದುಕು, ಅದು ಯಾವುದನ್ನು ಮುಚ್ಚಿಡ್ತಾ ಇರಲಿಲ್ಲ. ಮುಚ್ಚಿಡ್ತಾ ಇದ್ದದಂದರೆ ಸ್ವಲ್ಪ ನಮ್ಮ ನಾಗಮ್ಮನೆ. ಇಲ್ಲಿ ಅದೆಲ್ಲವೂ ಕೂಡ ಅವರಿಬ್ಬರ ಬದುಕಿನಿಂದ ಕೆಲವೊಂದು ವಿಷಯಗಳನ್ನು ತನ್ನ ಬದುಕಿಗೆ ಹೋಲಿಸ್ಕೊಳ್ತಾ ಇದ್ರು, ಪರಿಹಾರವನ್ನು ಕಂಡುಕೊಳ್ತಾ ಇದ್ಲು ನಾಗಮ್ಮ. ಆವತ್ತೂ ಕೂಡ ಹೊತ್ತು ಕಂತಲು 3 ಗಳಿಗೆ ಇರುವಾಗಲೂ ಅಂತ್ಯ ಪತ್ತೆ ಇಲ್ಲದ ನೋಡಿ ಪುರಾಣಮ್ಮ ಅವಳ ಗಂಡ ಗಂಗಸರ ಏರಿಸಿ ಬಡಿದಿರಬಹುದೇ ಎನ್ನುವಾಗ, ಅಯ್ಯೋ ಇವತ್ತು ಹಾಗಾದರೆ ಅವಳು ಕೈ ಕೊಟ್ಟಂತೆ ಎಂದುಕೊಂಡಳು ನಾಗಮ್ಮ. ಮೂವರು ಕೂಡ ಸೇರಿ ಅಲ್ಲಿ ಪಟ್ಟಂಗ ಹೊಡಿತಾ ಇದ್ರು. ಅಂತಿ ನಾಗಮ್ಮನ ಮನೆಯ ಕೆಲಸವನ್ನು ಮಾಡಿದ ನಂತರ ಪಟ್ಟಂಗ ಹೊಡಿಲಿಕ್ಕೆ ಬರ್ತಿರ್ಬೋದು, ಅಥವಾ ಅಲ್ಲಲ್ಲೇ ಪಟ್ಟಂಗ ಹೊಡಿತಿರ್ಬೋದು. ಆವತ್ತು ಅಂತಿ ಬರಲಿಲ್ಲ. ಹಾಗಾಗಿ ಪುರಾಣಮ್ಮ ಹೇಳ್ತಾಳೆ, ಅಂತ್ಯ ಗಂಡ ಬಹುಶಃ ಗಂಗಸರ ಶರಾಬು ಕುಡಿದು ಅವಳಿಗೆ ಹೊಡೆದಿರ್ಬೋದು, ಹಾಗಾಗಿ ಅವಳು ಬರುವಾಗ ಲೇಟ್ ಆಗ್ಬೋದು ಅಂತ ಹೇಳಿದಾಗ ನಾಗಮ್ಮ ಹೇಳ್ತಾಳೆ, ಅಯ್ಯೋ ಹಾಗಾದರೆ ನನಗೆ ಇವತ್ತು ಅವಳು ಕೈ ಕೊಟ್ಟ ಹಾಗೆ ಅಂತ ಅಂದ್ಕೊಳ್ತಾಳೆ ನಾಗಮ್ಮ. ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತಾರೆ. ಕಳೆದ ತಿಂಗಳಲ್ಲಿ ಹಾಗೇ ಆಗಿತ್ತು. ಯಾಕಂದರೆ ಪುರಾಣಮ್ಮ ಹೇಳಿದ್ಲಲ್ವ, ಅಂತ್ಯ ಗಂಡ ಬಹುಶಃ ಗಂಗಸರ ಏರಿಸಿ ಬಡ್ದಿರ್ಬೋದು ಅಂತ. ಅದಕ್ಕೊಂದು ಆ ಒಂದು ಉದಾಹರಣೆಯನ್ನು ಹೇಳ್ತಾರೆ ಇಲ್ಲಿ ಲೇಖಕಿಯವರು. ಹೋದ ತಿಂಗಳು ಕೂಡ ಹಾಗೆ ಆಗಿತ್ತು. ಕುಡಿದು ಬಂದ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ಅಂತ್ಯ ಗಂಡ ಅವಳನ್ನು ಜಜ್ಜಿ ಮತ್ತು ಅವಳು ಅದೇ ಆರ್ಡರ್ನಲ್ಲಿ ಅವನಿಗೆ 4 ಹಾಕಿ ಅಂತೂ 2 ದಿನ ಕೆಲಸಕ್ಕೆ ಬರದಂತಾಗಿತ್ತು. ಅದು ನೆನಪಾಗಿ ನಾಗಮ್ಮನಿಗೆ ಕೆಡುಕೆನಿಸಿತು. ಅಂದರೆ ಕಳೆದ ತಿಂಗಳು ಕೂಡ ಹಾಗೆ ಆಗಿತ್ತು. ಅಂತ್ಯ ಗಂಡ ಗಂಗಸರ ಕುಡಿದುಕೊಂಡು ಬಂದಿದ್ದ, ಕುಡಿದ ಮತ್ತಿನಲ್ಲಿ ಅವಳಿಗೆ 2 ಪೆಟ್ಟು ಹಾಕಿದ, ಅಡರ್ನಲ್ಲಿ, ಕೋಲ್ನಲ್ಲಿ ಪೆಟ್ಟು ಹಾಕಿದ. ಅಡರ್ ಅಂದರೆ ಕೋಲು, ಸಪೂರದ ಕೋಲಿಗೆ ಅಡರ್ ಅಂತ ಹೇಳ್ತಾರೆ. ಅದರಲ್ಲಿ ಅಂತ್ಯ ಗಂಡ ಹೊಡೆದ. ಇವಳೇನು ಕಡಿಮೆ ಅವಳಲ್ಲ, ಅಲ್ಲಿ ಯಾವುದು ತೆರೆದಿಟ್ಟ ಬದುಕು ಅವಳದು. ಯಾಕಂದರೆ ಅವಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತಿಗೆ. ಅವಳೇನು ಮಾಡ್ತಾಳೆ, ಅದೇ ಅಡರಿಂದ ಅವಳಿಗೆ ಗಂಡನಿಗೆ ಹೊಡೆದು ಬಿಟ್ಲು.
ಅಂತೂ 2 ದಿವಸಕ್ಕೆ ಅವಳು ಕೆಲಸಕ್ಕೆ ಬರಲಿಲ್ಲ. ಅಯ್ಯೋ, ಈ ಸಲ ಬರದಿದ್ದರೆ ಏನು ಮಾಡೋದು? ಅದು ಕೂಡ ಹೊತ್ತು ಕಂತುವ ಸಮಯ ಆಯಿತು, ಅಂದರೆ ಸೂರ್ಯಾಸ್ತವಾಗುವಂತಹ ಹೊತ್ತಾಯಿತು. ತಾನೇ ಕೊಟ್ಟಿಗೆಗೆ ಹೋಗಿ ಆ ಸೋಮಿದನದ ಕೆಚ್ಚಲಿಗೆ ಕೈ ಹಾಕಬೇಕಲ್ಲ ಅಂತ ಅವಳಿಗೆ ಗೋಳೆನಿಸಿತು. ಅಂದರೆ ಮೊದಲೆಲ್ಲ ನಾಗಮ್ಮ ಆ ಹಸುವಿನ ಹಾಲನ್ನು ಆಕೆಯೇ ಕರಿತಾ ಇದ್ಲು. ಆದರೆ ಇತ್ತೀಚೆಗೆ ಅವಳಿಗೆ ಹಾಲನ್ನು ಕರೆಯುವಾಗ ಬಗ್ಗಿ ಕೂತ್ಕೊಳ್ಬೇಕಾಗ್ತದೆ. ಕೂತ್ಕೊಳ್ಳುವಾಗ ಒಮ್ಮೆಲೆ ಉಳುಕು ಬರ್ತಾ ಇತ್ತಂತೆ. ಈಗ 2 ವರ್ಷಗಳಿಂದ ಹಾಲು ಕರೆದು ಮೇಲೇಳುವಾಗ ಬೆನ್ನು ಹಿಡ್ಕೊಂಡು ಬಿಡ್ತಿತ್ತು ಅಂತ ಅಂತಿಗೆ ಈ ಕೆಲಸವನ್ನು ಒಪ್ಪಿಸಿದ್ಲು. ಹಾಗಾದರೆ ಈಗ ಈ ಸೋಮಿದನವನ್ನು ಕರೆಯುವವರು ಯಾರು ಅಂತ ಅವಳಿಗೆ ಸ್ವಲ್ಪ ಯೋಚನೆ ಆಗ್ತದೆ, ಚಿಂತೆ ಆಗ್ತದೆ. ಆ ಮಟ್ಟಿಗೆ ಅಂತಿಗೆ ಕೆಲಸದಲ್ಲಿ ಉದಾಸೀನ ಅಂತ ಅಲ್ಲ, ಗಿಡ್ಡಾದರೂ ಉರುಟುರುಟಾಗಿ ಘಣ ಗಟ್ಟಿ ಜೀವ. ಅಂದರೆ ಈಗ 3ನೇ ಪಾತ್ರ, ಅಂತ್ಯ ಪಾತ್ರ ಇದೆ ನೋಡಿ ಕೆಲಸದವಳು. ಅವಳು ಹೇಗಿದ್ದಾಳೆ ಅಂತ ನೋಡಿ. ಅವಳು ಸ್ವಲ್ಪ ಗಿಡ್ಡ ಜೀವ, ಉರುಟು ಇದ್ಲಂತೆ, ಗಟ್ಟಿಯಾದ ಜೀವ. ಕಾಲಗಂಟಿನವರೆಗಿದ್ದ ತಲೆಗೂದಲನ್ನು ಒಪ್ಪ ಮಾಡಿ ದೊಡ್ಡ ಸೂಡಿ ಕಟ್ಟಿ ಸೆರಗು ಸೊಂಟಕ್ಕೆ ಸಿಗಿಸಿ ನೆರಿಗೆಯನ್ನು ತೊಡೆಯವರೆಗೆ ಎತ್ತಿ ಕಟ್ಟಿ ಕೆಲಸ ಶುರು ಮಾಡಿದಳೆಂದರೆ ಅತ್ತಿತ್ತ ನೋಡುವವಳೇ ಅಲ್ಲ. ಅವಳೇನು ಉದಾಸೀನದವಳಲ್ಲ. ಬೆಳಿಗ್ಗೆ 3 ಮನೆ ಕೆಲಸ, ನಾಗಮ್ಮನ ಮನೆ, ಬದಿಯ ತಹಸೀಲ್ದಾರರ ಮನೆ, ಅಲ್ಲದೆ ಅಲ್ಲೇ ಹಿಂದಿನ ಓಣಿಯ ಜನ್ನ ಭಟ್ಟರ ಮನೆ. ಸಂಜೆ ಹಸಿ ಹುಲ್ಲಿನ ಸರಬರಾಜು. ದೊಡ್ಡ ಹೊರೆ ಹುಲ್ಲನ್ನು ಬೇಣದಿಂದ ಪೇಟೆಯವರೆಗೆ ಹೊತ್ತು ತಂದು ದನ ಸಾಕುವ ಕೆಲವು ಮನೆಗಳಿಗೆ ಸಾಟೆ ಒದಗಿಸ್ತಾ ಇದ್ಲು. ಹುಲ್ಲಿನ ಹೊರೆ ಇಳಿಸಿ ಸೋಮಿಯ ಹಾಲು ಕರೆವಳು. ಹುಶ್ಶಪ್ಪ ಅಂತ ಕುಳಿತರೆ ನಾಗಮ್ಮನ ಕಟ್ಟೆಯ ಮೇಲೆ 1/2 ಗಂಟೆ ಅಷ್ಟೇ. ಮತ್ತೆ ಓಟ ಹಿಡಿದರೆ ನರಿಬೇಣದಲ್ಲಿರುವ ಅವಳ ಮನೆಗೆ ಮೈದೂರದ ಹಾದಿ. ಅಂದರೆ ಈ ಅಂತೆ ಸಣ್ಣ ಜೀವವಾದರೂ ಕೂಡ ಬಹಳ ಚುರುಕಾಗಿದ್ದವಳು. ಸೊಂಟದವರೆಗೆ ಇದ್ದಂತಹ ತಲೆ ಕೂದಲು ಆಕೆಯದ್ದು, ಅದನ್ನೇ ಒಪ್ಪ ಮಾಡಿ ದೊಡ್ಡ ಸೂಡಿ ಕಟ್ಟಿ ಬಿಡ್ತಾ ಇದ್ಲು. ಸೆರಗನ್ನು ಸೊಂಟಕ್ಕೆ ಸಿಕ್ಕಿ ನೆರಿಗೆಯನ್ನು ತೊಡೆಯವರೆಗೆ ಎತ್ತಿ ಕಟ್ಟಿ ಕೆಲಸವನ್ನು ಶುರು ಮಾಡಿದರೆ ಅತ್ತಿತ್ತ ನೋಡುವವಳೇ ಅಲ್ಲ. ಅಂದರೆ ಅಷ್ಟು ತಲ್ಲೀನಾಳಾಗಿ ಹೋಗ್ತಾ ಇದ್ಲು. ಯಾಕಂದರೆ ಒಂದೇ ಮನೆ ಅಲ್ಲ, ಅವಳಿಗೆ ತುಂಬ ಮನೆ ಇದೆ. ಬೆಳಿಗ್ಗೆ 3 ಕೆಲಸ ಇದೆ. ಅದರ ಮೇಲೆ ನಾಗಮ್ಮನ ಮನೆ, ಆನಂತರ ನಾಗಮ್ಮನ ಮನೆ, ತಹಸೀಲ್ದಾರರ ಮನೆ, ಅಲ್ಲೇ ಹಿಂದಿನ ಓಣಿಯಲ್ಲಿರುವಂಥ ಜನ್ನ ಭಟ್ಟರ ಹೆಸರನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಮುಂದೆ ಬೇಕಾಗ್ತದೆ. ಆ ಎಲ್ಲ ಮನೆಗಳಿಗೆ ಅದರ ಜೊತೆಯಲ್ಲಿ ಹಸಿ ಹುಲ್ಲನ್ನು ಸರಬರಾಜು ಮಾಡ್ತಾಯಿದ್ಲು. ಆ ಹುಲ್ಲನ್ನು ತಂದಂತಹ ಸ್ಥಳದಿಂದ ಆಕೆ ಪೇಟೆಗೆಲ್ಲ ಹುಲ್ಲು ಮಾರ್ಕೊಂಡು ಹೋಗ್ತಾ ಇದ್ಲಂತೆ. ಹುಲ್ಲಿನ ವ್ಯಾಪಾರವನ್ನು ಕೂಡ ಆಕೆ ಮಾಡ್ತಾಯಿದ್ಲು, ಹಸಿ ಹುಲ್ಲನ್ನು. ಹೀಗೆ ಇಲ್ಲಿ ಈಕೆಯ ನಾಗಮ್ಮನ ಮನೆಯ ಹಸುವಿನ ಹಾಲನ್ನು ಕೂಡ ಕರಿತಾ ಇದ್ಲು. ಅಂತೂ ಕೆಲಸ ಮಾಡಿ ಸಾಕಾಗಿ ಅವಳು 1/2 ಗಂಟೆ ಇವರೊಟ್ಟಿಗೆ ಪಟ್ಟಂಗ ಹೊಡಿಲಿಕ್ಕೆ ಕೂತ್ಕೊಳ್ತಾ ಇದ್ಲು. ಇವಳಿಗೆ ಅದೇ ಅಂತಿಗೆ ಹಸಿ ಹುಲ್ಲಿನ ವ್ಯಾಪಾರ ಇದೆಯಲ್ಲ, ಅದಕ್ಕೆ ನಾಗಮ್ಮ ಹೀಗೆ ಹೇಳ್ತಾ ಇದ್ಲಂತೆ. ಅವಳ ಹುಲ್ಲಿನ ಕಟ್ಟು ವರ್ಷದಿಂದ ವರ್ಷಕ್ಕೆ ಸಣ್ಣದಾಗುತ್ತಿದೆ ಎನ್ನುವುದು ನಾಗಮ್ಮನ ತಕರಾರು. ಸದಾ ಇದ್ದದ್ದೇ. ಒಂದೊಂದು ಸಲ ನಾಗಮ್ಮ ಕೇಳಿಬಿಡ್ತಾ ಇದ್ಲಂತೆ, ಅಂತಿ ಇದು ಅಲಸಂಡೆ ಕಟ್ಟಿನ ಹಾಗೆ ಇತ್ತಲ್ಲ ಮಾರೈತಿ, ಇದಕ್ಕೆ ದುಡ್ಡು ಕೊಡಲಿಕ್ಕೆ ನನ್ನ ತಲೆಯಲ್ಲೇನೋ ಹುಳ ಬಿಡಲಿಲ್ಲ ಅಂತ ವಾದಿಸ್ತಿದ್ದದು ಇತ್ತಾದರೂ ಅವಳಿಗೆ ಹುಲ್ಲು ತೆಗೆದುಕೊಳ್ಳುವುದನ್ನು ಬಿಟ್ಟಿಲ್ಲ ಅವಳಿಂದ. ಯಾಕಂದರೆ 4 ಹಸಿ ಹುಲ್ಲು ಹೊಟ್ಟೆಗೆ ಬಿದ್ದರೆ ಅವಳ ಸೋಮಿ ಅರ್ಧ ಕುಡ್ತೆ ಹಾಲು ಹೆಚ್ಚು ಕೊಡ್ತಾ ಇದ್ಲು. ಈಕೆ ಅಂತಿ ದಿನೇ ಹುಲ್ಲಿನ ಹೊರೆಯನ್ನು ಕಟ್ಟೆಯನ್ನು ಸ್ವಲ್ಪ ಅದರಲ್ಲಿ ಕಡಿಮೆ ಮಾಡ್ತಾ ಇದ್ಲು. ಅದಕ್ಕೆ ನಮ್ಮ ನಾಗಮ್ಮ ಬೈತಾ ಇದ್ರಂತೆ, ಏನು ಅಲಸಂಡೆ ಕಟ್ಟಿನ ಹಾಗೆ ಉಂಟಲ್ಲ, ಇಷ್ಟು ಚೂರು ಕೊಡ್ತಾ ಇದೆಯಲ್ಲ, ನಾನೇನು ಇದಕ್ಕೆ ಹಣ ಕೊಡಬೇಕಾ? ನನಗೇನು ತಲೆಯಲ್ಲಿ ಹುಳ ಬಿದ್ದಿದೆಯಾ? ನನಗೇನು ಸರಿ ಇಲ್ವಾ ನಿಮಗೆ ಇಷ್ಟು ಹಣ ಕೊಡಲಿಕ್ಕೆ ಅಂತ ಹೇಳಿದರೂ ಕೂಡ ಕೊಡ್ತಾ ಇದ್ಲು. ಯಾಕೆಂದರೆ ಹಸುವಿಗೆ ಹಸಿ ಹುಲ್ಲು ಬಿದ್ದರೆ ಸ್ವಲ್ಪ ಜಾಸ್ತಿ, ಅರ್ಧ ಕೊಡ್ತೆ ಜಾಸ್ತಿ ಹಾಲನ್ನು ಕೊಡ್ತಾ ಇತ್ತಂತೆ. ಹಾಗಂತ ತನ್ನ ಬದುಕಿನ ಗೆರೆಗಳನ್ನು ತಾನೇ ಗೀರಿಕೊಂಡ ಅಂತ್ಯ ರೀತಿ ನೀತಿಗಳೆಲ್ಲ ನಾಗಮ್ಮನಿಗೆ ಅಚ್ಚರಿಯ ಖುಷಿಯನ್ನು ಕೊಡ್ತಾ ಇದ್ದದ್ದು ಸುಳ್ಳಲ್ಲ. ಕೆಲಸ ಮಾಡಿ ತನ್ನ ಮತ್ತು ಮಕ್ಕಳ ಹೊಟ್ಟೆ ಹೊರೆಯುವ ಅಂತಿಗೆ ಗಂಡನಿದ್ದರೂ ಅವನಿರುವುದು ಬೇರೆಯೇ ಮನೆಯಲ್ಲಿ. ಅಂತಿ ತನ್ನ ಅಬ್ಬೆ ಮನೆಗೆ ತಾಗಿಯೇ ತನ್ನದೇ ಆದ ಒಂದು ಗುಡಾರವನ್ನು ಕಟ್ಟಿಕೊಂಡಿದ್ಲು. ಗಂಡ ಬಂದ ದಿನ ಅವನಿಗೂ ಕೂಡ ಕೂಳು ಬೇಯಿಸಿ ಹಾಕ್ತಾ ಇದ್ಲು. ಅಲ್ಲದೆ ಪ್ರತಿಯೊಂದಕ್ಕೂ ಅವನನ್ನೇ ದೇಹಿ ಎಂದು ಅಂಗಲಾಚುವ ಕಟ್ಟಳೆ ಅವಳಲ್ಲಿ ಇರಲಿಲ್ಲ. ಎಲ್ಲದಕ್ಕೂ ಅವನನ್ನು ಕೇಳಿಯೇ ಹೆಜ್ಜೆ ಇಡುವ ಪರಿಪಾಠವೂ ಅವಳಿಗೆ ಗೊತ್ತಿಲ್ಲ. ಅಂದರೆ ಪುರಾಣಮ್ಮನ ಪರಿಚಯ ಆಯಿತು ನಮಗೀಗ. ಅಂತಿಯ ಪರಿಚಯ. ಅಂತಿ ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವಳು. ಅವಳೇನು ಮಾಡ್ತಾಳೆ, ಅವಳ ಜೀವನವನ್ನು ನೋಡಿ ನಮ್ಮ ನಾಗಮ್ಮನಿಗೆ ಖುಷಿ ಕೊಡ್ತಾ ಇತ್ತಂತೆ, ಅಚ್ಚರಿಯೂ ಆಗ್ತಾ ಇತ್ತು. ಯಾಕೆಂದರೆ
ತಾನು ಕೆಲಸ ಮಾಡಿ ತನ್ನ ಮತ್ತು ಮಕ್ಕಳ ಮಕ್ಕಳ ಹೊಟ್ಟೆಯನ್ನು ಹೊರಿತಾ ಇದ್ಲು. ಅಂದರೆ ಅವರನ್ನು ಕೂಡ ಕಾಪಾಡ್ತಾ ಇದ್ಲು, ಸಾಕ್ತಾ ಇದ್ಲು. ಗಂಡ ಇದ್ದರೂ ಕೂಡ ಅವನು ಬೇರೆ ಮನೆಯಲ್ಲಿ ಇರ್ತಾ ಇದ್ದ. ಇವಳು ತನ್ನ ತಾಯಿಯ ಮನೆಗೆ ತಾಗಿ ತನ್ನದೇ ಆದಂಥ ಒಂದು ಒಂದು ಗುಡಿಸಲನ್ನು ಕಟ್ಟಿಕೊಂಡಿದ್ಲು. ಗಂಡ ಬಂದ ದಿನ ಅವಳನ್ನು ಹುಡುಕಿಕೊಂಡು ಗಂಡ ಬಂದರೆ ಅವನಿಗೂ ಕೂಡ ಆಹಾರವನ್ನು ಅನ್ನ ಬೇಯಿಸಿ ಹಾಕ್ತಾ ಇದ್ಲು. ಪ್ರತಿಯೊಂದಕ್ಕೂ ಕೂಡ ಅವನನ್ನು ದೇಹಿ ನನಗೆ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತೆಲ್ಲ ಗಂಡನ ಹತ್ತಿರ ಕೇಳುವಂಥ ಜಾಯಮಾನ ಅವಳಲ್ಲಿ ಇರಲಿಲ್ಲ. ಎಲ್ಲಕ್ಕೂ ಕೂಡ ಅವನನ್ನು ಕೇಳಿಯೇ ಹೆಜ್ಜೆ ಇಡುವಂಥ ಪರಿಪಾಠ ಅವಳಿಗೆ ಗೊತ್ತೇ ಇಲ್ಲ. ಯಾಕಂದರೆ ಕೆಲವೊಂದು ಹೆಂಗಸರು, ಅಂದರೆ ನಾಗಮ್ಮನ ವಿಷಯ ಬರುವಾಗ ಅವಳು ಕೂಡ ಸ್ವಲ್ಪ ಇದ್ದಾಳೆ ಹಾಗೆ. ಆದರೆ ಬೇರೆಯವರು ಹೆಂಗಸರು ಹೇಗಿರ್ತಾರೆ ಅಂದರೆ ಸ್ವಾತಂತ್ರ್ಯದಿಂದ ತಮ್ಮದೇ ಬದುಕನ್ನು ಕಟ್ಟಿಕೊಂಡವರು, ಅಂದರೆ ಕೆಲಸಕ್ಕೆ ಹೋಗುವವರು ಇನ್ನೊಬ್ಬರ ಹತ್ತಿರ ಗಂಡನಿಗಾಗಿ ಕಾಯಬೇಕಂತಿಲ್ಲ. ಗಂಡನ ಹತ್ತಿರ ಹಣ ಕೊಡಿ ಅಂತ ಕೇಳಬೇಕಂತ ಏನೂ ಇಲ್ಲ. ಅದೇ ವ್ಯಕ್ತಿತ್ವ ಈಕೆದು, ಅಂತ್ಯದು ಕೂಡ. ಗಂಡನಿಗೆ ಹೊಟ್ಟೆಗೆ ಅನ್ನ ಹಾಕ್ತಾ ಇದ್ಲು, ಅವನಿಂದ ಹಣ ಕೇಳ್ತಾ ಇರಲಿಲ್ಲ. ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಇದ್ದರೆ ಅವನ ಅಪ್ಪಣೆಯೂ ಕೂಡ ಪಡಿತಾ ಇರಲಿಲ್ಲ, ಅವನಿಗೆ ಹೇಳಬೇಕಂತೇನೂ ಇಲ್ಲ ಅನ್ನುವ ರೀತಿಯಲ್ಲಿ ಅಂತ್ಯ ಇದ್ಲು. ಇದೆಲ್ಲ ನಮ್ಮ ನಾಗಮ್ಮನಿಗೆ ಖುಷಿ ಕೊಡ್ತಾ ಇತ್ತು. ಹೀಗೆ ಅಂತ್ಯ ಏನು ಮಾಡ್ತಾ ಇದ್ಲಂದರೆ, ಇಡೀ ಊರಿನ ಸುದ್ದಿಯೆಲ್ಲ ಅಂತ್ಯ ಬಾಯಲ್ಲಿತ್ತು. ಇಲ್ಲಿ 3 ಪಟ್ಟಂಗಕ್ಕೆ ಹರಟೆಗೆ ಕೂತ್ಕೊಂಡ್ರೆ ಇಡೀ ಊರಿನ ವಿಷಯ ಎಲ್ಲ ಅಂತ್ಯ ಹೇಳ್ತಾ ಇದ್ಲಂತೆ. ಒಟ್ಟಾರೆ ಹಿಂದೆ ಮುಂದೆ ನೋಡದೆ ಎಲ್ಲವನ್ನು ಹೇಳಿಬಿಡುವಂಥ ಜಾತಿ ಅವಳು. ಮತ್ತು ತಾನು ಒಂದು ವೇಳೆ ಅಂಥ ವಿಷಯ ಏನಾದರೂ ಬಂದರೆ ಕೊನೆಗೆ ಅವಳು ಹೇಳಿಬಿಡ್ತಾ ಇದ್ಲಂತ, ಇಲ್ಲಪ್ಪ ನಾನು ಹೇಳಿದ್ದೇ ಅಲ್ಲ ಅಂತ ಮೂಗಿಯಾಗಿ ಬಾಯಿ ಮಾಡಿಕೊಂಡು ಅವರಿಬ್ಬರ ಸುದ್ದಿ ವಿಶ್ಲೇಷಣೆಯನ್ನು ನಿಬ್ಬೆರಗಾಗಿ ಕೇಳಿಕೊಂಡು ಕೊಡುವವಳು. ಅಂದರೆ ತಾನೇ ಹೇಳಿದ ವಿಷಯವನ್ನು ನಾಗಮ್ಮ ಮತ್ತು ಪುರಾಣಮ್ಮ ಹೇಳಿದಾಗ ಅವಳಿಗೆ ಗೊತ್ತೇ ಇರೋದಿಲ್ಲ ತಾನು ಆ ವಿಷಯವನ್ನು ತಾನೇ ಹೇಳಿದ್ದು ಅಂತ. ಅವರಿಬ್ಬರೇ ಆ ವಿಷಯವನ್ನು ಹೇಳ್ತಾ ಇದ್ದಾರೋ ಏನೋ, ತಾನು ಅದನ್ನು ಕೇಳ್ತಾ ಇರೋದು ಹೊಸತು ಅನ್ನುವ ರೀತಿಯಲ್ಲಿ ಆಕೆ ಅಂತ ನಿಬ್ಬೆರಗಾಗಿ ಕುಳಿತು ಕೇಳ್ತಾ ಇದ್ಲು. ಇನ್ನು 3 ಸಾಲದಕ್ಕೆ ಒಮ್ಮೊಮ್ಮೆ ರಸ್ತೆಯಲ್ಲಿ ಇವರು 3 ಮಾತ್ರ ಮಾತನಾಡೋದಲ್ಲ, ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂದರೆ ಆ ರಸ್ತೆಯಲ್ಲಿ ಆಚೀಚೆ ಹೋಗುವವರು ಅಲ್ಲಿ ಒಂದರೆಗಳಿಗೆ ನಿಂತು ಅವರ ಮಾತಿಗೆ ಉಪ್ಪೋ ಖಾರವೋ ಒಗ್ಗರಣೆ ಹಾಕುತ್ತಿದ್ದದ್ದು ಉಂಟು. ಇದರಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಉದಾಹರಿಸ್ತಾರೆ ಮಿತ್ರ ವೆಂಕಟರಾಜ್ ಅವರು. ಅವ್ರು ಹೇಳ್ತಾರೆ ನೋಡಿ, ದೋಂಟೆ ವಾಚಣ್ಣ. ದೋಂಟೆ ಅಂದರೆ ಬಹುಶಃ ಕೋಲಿಗೆ ದೋಂಟೆ ಅಂತ ಹೇಳ್ತಾರೆ. ಸಪೂರ ಉದ್ದಕ್ಕಿರುವವರಿಗೆ ದೋಂಟೆ ಅಂತ ಹೇಳ್ತಾರೆ, ಉದ್ದನ ಜೀವ ಇರುವವರಿಗೆ. ದೋಂಟೆ ವಾಚಣ್ಣ ರೊಯ್ಯನೆ ಸೈಕಲ್ ಬಿಟ್ಟುಕೊಂಡು ಆ ದಾರಿಯಲ್ಲಿ ಎಲ್ಲಾದರೂ ಹೋಗುತ್ತಿದ್ದಲ್ಲಿ ಉದ್ದಕ್ಕೆ ಕೋಲಿನಂತೆ ಸೈಕಲ್ ಮೇಲೆ ಕುಳಿತಂತೆ ವೇಗ ತಗ್ಗಿಸುತ್ತಾ ಸುಯ್ಯನೆ ಇಳಿದು ಸೈಕಲನ್ನು ಒಂದು ಪುಟ್ಟ ಆಟದ ಸಾಮಾನ್ಯಂತೆ ಕೈಯಲ್ಲಾಡಿಸುತ್ತಾ ಲೋಕಾಭಿರಾಮ ಮಾತನಾಡಿ ಮತ್ತೆ ವಾಹನವೇರ್ತಾ ಇದ್ದ. ಈ ನಾಗಮ್ಮ, ಪುರಾಣಮ್ಮ ಮತ್ತು ಅಂತಿ ಮಾತನಾಡ್ತಾ ಇರುವಾಗ ನಮ್ಮ ಈ ದೋಂಟೆ ವಾಚಣ್ಣನು ಕೂಡ ಅಲ್ಲಿಗೆ ಬಂದು ಅವರ ಹತ್ತಿರ ಮಾತನಾಡಿ ಹೋಗ್ತಾ ಇದ್ದ. ಈ ಹೆಸರನ್ನು ಕೂಡ, ದೋಂಟೆ ವಾಚಣ್ಣನ ಹೆಸರನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಇನ್ನೊಂದು ವ್ಯಕ್ತಿ ಇದೆ, ಇನ್ನೊಂದು ಪಾತ್ರ ಬರ್ತದೆ ನೋಡಿ. ಒಮ್ಮೊಮ್ಮೆ ವಕೀಲರ ಡ್ರೈವರ್ ಕುಷ್ಟ. ಈ ಕುಷ್ಟ ಏನು ಮಾಡ್ತಾನೆ ನೋಡಿ, ಅವನು ಕೂಡ ಆ ದಾರಿಯಲ್ಲಿ ಹೋಗುವವ ಏನಾದರೂ ಸುದ್ದಿ ಒದಗಿಸ್ತಾ ಇದ್ದ. ಮುಂಚಿನ ದಿನ ಮಾಧವಿಯ ಸುದ್ದಿಯನ್ನು ಕೊಟ್ಟವನು ಅವನೇ. ಮಾಧವಿ ಅನ್ನುವಂಥ ಒಂದು ಪಾತ್ರ ಬರ್ತದೆ, ಅದನ್ನು ಕೂಡ ಗಮನಿಸಿಕೊಳ್ಳಿ. ಕಾಲ ಎಳೆದುಕೊಂಡು ಅವನು ಬೇಕಾ ಬೇಡವಾ ಅಂತ ನಡೀತಾ ಇದ್ದಂತಹ ಕುಷ್ಟನನ್ನು ನಾಗಮ್ಮನೇ ಕರಿತಾ ಇದ್ಲು ಮಾತಿಗೆ. ಏನ ಕುಷ್ಟ ಅಂತ ಮಾತನಾಡಿಸ್ತಾ ಇದ್ಲು. ಗೇಟಿನ ಕಂಬಕ್ಕೆ ಕೈ ಊರಿ ನಿಂತ ಕುಷ್ಟ ಹೇಳ್ತಾ ಇದ್ದೆ, ಸುಖ ಇಲ್ಲ ಮಾರೇರೆ ಅಂತ ಶುರು ಮಾಡಿ ತೆಂಗಿನ ಸಿಪ್ಪೆ ಸುಲಿಯುವಾಗ ಕಾಲಿಗಾದ ಗಾಯದ ಬಗ್ಗೆ ಹೇಳುತ್ತಾ ವಕೀಲರ ಆಫೀಸಿಗೆ ಮಾಧವಿ ಬಂದಿದ್ದನ್ನು ತಿಳಿಸಿ ಹೋಗಿದ್ದ. ವಕೀಲರ ಆಫೀಸಿಗೆ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ಏನಾದರೂ ದೊಡ್ಡ ಕಾರಣ ಇದ್ದರೆ ಮಾತ್ರ ಬರ್ತಾಯಿದ್ರು. ಆ ಕಾರಣವನ್ನು, ಅಂದರೆ ವಕೀಲರ ಆಫೀಸಿಗೆ ಮಾಧವಿ ಬಂದದ್ದನ್ನು ಕುಷ್ಟ ಈ 3 ಕಿವಿಗೆ ಹಾಕಿದ ಅಂತೆ. ಹಾಗೆ ಅಲ್ಲಿಂದ ಅವನು ಹೋಗ್ತಾನೆ. ಈ ಮಾಧವಿ ಯಾರು ಅಂತ ನೋಡಿ, ಮಾಧವಿಯ ವ್ಯಕ್ತಿತ್ವವನ್ನು ನೋಡಿ. ಮಾಧವಿ ಅನ್ನುವಂಥ ಟಿಪ್ಪಣಿಗೆ ಏನಾದರೂ ಬಂದರೆ ಇಂತಹ ವ್ಯಕ್ತಿ, ನಾನು ಕೆಲವೊಂದು ಪಾತ್ರಗಳನ್ನು ಹೇಳ್ತೇನೆ ನೋಡಿ, ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ ನೀವು. ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾಧವಿ ದಿನಕ್ಕೆ2 ಸಲ ಅದೇ ರಸ್ತೆಯಲ್ಲಿ ಹೋಗಿ ಬರ್ತಾ ಇದ್ಲು. ನಾಗಮ್ಮನಿಗಾಗಲಿ ಪುರಾಣಮ್ಮನಿಗಾಗಲಿ ಮಾತಾಡಿ ಪರಿಚಯವಿಲ್ಲದಿದ್ದರೂ ನೋಡಿದ ಪರಿಚಯ ಕೆಲವು ವರ್ಷಗಳದ್ದು. ಅಂದರೆ ಮಾಧವಿ ಕೆಲಸಕ್ಕೆ ಸೇರಿದಾಗಲೇ ಅದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಸಂಜೀವ ಅನ್ನುವನಿದ್ದ.
ಅವನ ಗುರುತಾಗಿ ಅವಳಿಗೆ ಮಾಧವಿಗೆ ಅವನೊಡನೆ ಪ್ರೀತಿಯಾಗಿತ್ತು, ಸ್ನೇಹ ಬೆಳೆದಿತ್ತು. ಸಂಜೀವನ ಮನೆ ಇದ್ದದ್ದು ಜನ್ನ ಭಟ್ಟರ ಮನೆ ಹೊತ್ತಿಗೆ. ಜನ್ನ ಭಟ್ಟರ ಮನೆಗೆ ಈ ಅಂತಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಆಗೆಲ್ಲ ಅವಳು ಅವನೊಟ್ಟಿಗೆ ಆ ದಾರಿಯಲ್ಲಿ ಹೋಗಿ ಬರುವುದನ್ನು ಅವರೆಲ್ಲ ನೋಡಿದರು. ಮಾತಿಗೊಮ್ಮೆ ನಗುತ್ತಾ ಕುಲುಕುಲು ಹೋಗುವ ಅವರಿಬ್ಬರ ಮಾತಿಗೊಮ್ಮೆ ನಗುತ್ತಾ ಕುಲುಕುತ್ತಾ ಅಂದರೆ ವಯಾರ ಮಾಡ್ಕೊಂಡು ಹೋಗ್ತಾ ಇರುವಂಥ ಅವರಿಬ್ಬರನ್ನು ನೋಡುವಾಗ ಅವರಿಬ್ಬರ ಬಗ್ಗೆ ನಾಗಮ್ಮನ ಹತ್ತಿರ ಕೇಳಿದರೆ ಅವಳು ಹೇಳ್ತಾಳೆ, ಕೇಳಬೇಡಿ ನನ್ನ ಹತ್ರ ಆ ಸುಟ್ಟವುಗಳ ಸುದ್ದಿ ಎನ್ನುತ್ತಾ ಅವರು ನಗುವುದನ್ನು, ಓರೆ ಕಣ್ಣಿಂದ ನೋಡಿಕೊಳ್ಳುವುದನ್ನು, ಮೊಣಕೈಯಿಂದ ದೂಡಿಕೊಳ್ಳುವುದನ್ನು ವಿವರಿಸಿ ಅಯ್ಯೋ ವೇಷ ಎಂದಾಳು. ಅಂಥದ್ದೆಲ್ಲ ಅವರ ಕಾಲದಲ್ಲಿ ಮರ್ಯಾದೆವಂತರು ಮಾಡುವಂಥ ಚಟುವಟಿಕೆಗಳು ಅಲ್ಲವಂತೆ. ಹಾಗಂತ ಅವರಿಬ್ಬರು ಆ ದಾರಿಯಲ್ಲಿ ಹಾದು ಹೋಗುವಾಗ, ಅಂದರೆ ಸಂಜೀವ ಮತ್ತು ಮಾಧವಿ ಇಬ್ಬರೂ ಕೂಡ ಆ ದಾರಿಯಲ್ಲಿ ಹೋಗುವಾಗ, ಅದು ಬೇಕಾದರೆ ಬೆಳಗಿನ ಹೊತ್ತಾಗಲಿ ನಾಗಮ್ಮ ಎಲ್ಲ ಕೆಲಸ ಬಿಟ್ಟು ನೋಡ್ತಾ ನಿಂತು ಬಿಡ್ತಾಳಂತೆ. ಅದರಲ್ಲಿ ಅವಳೇ ಒಬ್ಬದ ಏನೋ ಒಂದು ಆಕರ್ಷಣೆ ಇತ್ತು. ಮತ್ತೆ ಬೇಕಾದರೆ ಅವರು ಹೋದ ನಂತರ ಹೇಳ್ತಾ ಇದ್ಲಂತೆ ನಾಗಮ್ಮ, ಕಲಿಕಾಲ ಬಂತು ಅಂತ. ಕಲಿಕಾಲ ಅಂತ ಅವರಿಗೆ ಬೈದುಕೊಂಡು ಒಳಗೆ ಹೋಗಿ ಬಿಡ್ತಾ ಇದ್ಲು. ಆದರೆ ಅವರು ಬೆಳಗಿನ ಹೊತ್ತಾಗಲಿ ಸಾಯಂಕಾಲವಾಗಲಿ ಅವರಿಬ್ಬರು ಹೋಗೋದನ್ನು ನೋಡಲಿಕ್ಕೆ ಇವಳು ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಅಲ್ಲಿ ನಿಂತು ನಾಗಮ್ಮ ನೋಡ್ತಾ ಇದ್ಲಂತೆ. ಹೀಗೆ ಅವರಿಬ್ಬರ ಒಳಗೆ, ಮಾಧವಿ ಮತ್ತು ಸಂಜೀವ ಇವರಿಬ್ಬರ ಒಳಗೆ ಮದುವೆ ಆಗ್ತದಾ ಇಲ್ವಾ ಅದು ಕೂಡ ಚರ್ಚೆಯ ವಿಷಯ ಈ ಮೂವರಲ್ಲಿ ಆಗ್ತಾ ಇತ್ತು. ಅಂತೂ ಮದುವೆಯೂ ಆಯಿತು. ಮಾಧವಿ ಮತ್ತು ಸಂಜೀವನಿಗೆ ಮದುವೆ ಆಗ್ತದೆ, ಒಂದು ಮಗು ಆಗ್ತದೆ. ಇಬ್ಬರೂ ಒಟ್ಟಿಗೆ ಹೋಗಿ ಬರುವುದು ಮುಂದುವರಿದೇ ಇತ್ತು. ಬೆಳಿಗ್ಗೆ ಸಂಜೆ ಅಷ್ಟೊಂದು ಮಾತಾಡಿಕೊಳ್ಳಲು ವಿಷಯ ಏನಿರ್ಬೋದು ಅಂತ ಈ ಮೂವರು ಕೂಡ ಅವ್ರಿಗೆ ತಮ್ಮಲ್ಲೇ ಕೇಳಿಕೊಳ್ತಾ ಇದ್ರು. ಗಂಡ ಹೆಂಡತಿ ಮದುವೆಗೆ ಮೊದಲಾದರೆ ಹುಡುಗ ಹುಡುಗಿ ಸರಿಯಾಗಿ ಮಾತನಾಡ್ತಾ ಇರ್ತಾರೆ, ತುಂಬ ಮಾತಾಡ್ತಾರೆ. ಮದುವೆ ಆದ ನಂತರ ಮೌನವಾಗಿ ಬಿಡ್ತದೆ, ಎಲ್ಲ ಗೊತ್ತಾಗ್ತದಲ್ಲ, ಅವರಿಬ್ಬರ ವಿಷಯಗಳೆಲ್ಲವೂ ಗೊತ್ತಿರ್ತದಲ್ವ. ಹಾಗಾಗಿ ಇನ್ನೂ ಏನು ಮಾತಾಡೋದು ಅಂತ ಮೌನವಾಗಿ ಬಿಡ್ತಾರೆ. ಆದರೆ ಇವರು ಮದುವೆ ಆದ ನಂತರ, ಮಗುವಾದ ನಂತರವೂ ಕೂಡ ಇವರಿಬ್ಬರು ಅಷ್ಟು ಮಾತಾಡ್ತಾರಲ್ಲ, ಅಂಥ ವಿಷಯ ಏನುಂಟು ಅಂತ ಈ ನಾಗಮ್ಮ, ಪುರಾಣಮ್ಮ ಮತ್ತು ಅಂತಿಯವರ ಚರ್ಚೆಗೆ ಒಂದು ವಿಷಯ ಆಗಿ ಬಿಡ್ತಾ ಇತ್ತಂತೆ. ಆದರೆ ಈಗೀಗ ಮಾತ್ರ ಅವರಿಬ್ಬರೂ ಕೆಲಸಕ್ಕೆ ಹೋಗಿ ಬರುವ ಸಮಯ ಬದಲಾಗಿತ್ತು. ಜೊತೆಗೂಡಿ ಹೋಗುವುದು ಅಪರೂಪವಾಗತೊಡಗಿತ್ತು. ಮನೆಯಲ್ಲಿ ಯಾವಾಗಲೂ ಜಗಳ ಅಂತ ಅಂತಿಯ ಹೇಳಿಕೆ ಬೇರೆ, ಸ್ವರ ಏರಿಸಿ ಮಾಡುವ ವಾಗ್ವಾದಗಳಂತೆ. ಅದರ ಬೆನ್ನಿಗೆ ಗಂಡ ಹೆಂಡತಿಗೆ ಪೆಟ್ಟು ಕೊಡುವುದು, ಹೆಂಡತಿ ಕಿರುಚುವುದು ಜನ್ನ ಭಟ್ಟರ ಮನೆಗೆ ಕೇಳಿಸ್ತಾ ಇತ್ತಂತೆ. ಈಗ ವಿಪರೀತಕ್ಕೆ ಮುಟ್ಟಿ ವಿಚ್ಛೇದನದ ಹಂತಕ್ಕೆ ಬಂದಿತ್ತು. ವಕೀಲರ ಆಫೀಸಿಂದ ನೋಟಿಸ್ ಬಿಟ್ಟಾಯಿತು ಅಂತ ಕುಷ್ಟ ಬಿಸಿ ಸುದ್ದಿ ಕೊಟ್ಟಿದ್ದ. ಅಂದರೆ ಅವರಿಬ್ಬರ ವಿಷಯವನ್ನು ಜನ್ನ ಭಟ್ಟರ ಮನೆಗೆ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಸಂಜೀವ ಮತ್ತು ಮಾಧವಿಯರ ನಡುವೆ ಗಲಾಟೆ ಆಗ್ತಾ ಇತ್ತು. ಸಂಜೀವ ಆಕೆಗೆ ಹೊಡೆಯುವುದು, ಮಾಧವಿಗೆ ಹೊಡೆಯುವುದು, ಮಾಧವಿ ಗಟ್ಟಿಯಾಗಿ ಕಿರ್ಚುವುದು, ಆ ಕಿರ್ಚಿದ ಸ್ವರ ಜನ್ನ ಭಟ್ಟರಲ್ಲಿಗೆ ಕೇಳುವುದು, ಆ ಸ್ವರವನ್ನು ಕೇಳಿಸಿಕೊಂಡಂಥ ಅಂತಿ ಎಲ್ಲಿ ಹೇಳುವಂಥದ್ದು. ಅಂತೂ ಕುಷ್ಟ ಒಂದು ಹೊಸ ಸುದ್ದಿ ಕೊಟ್ಟಿದ್ದ. ಮಾಧವಿ ವಕೀಲರ ಆಫೀಸಿಗೆ ಬಂದಿದ್ಲು, ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಲು ಅಂತ, ನೋಟಿಸ್ ಬಿಟ್ಟಾಯಿತು ಅಂತ, ವಿಚ್ಛೇದನದವರೆಗೆ ಡೈವೋರ್ಸ್ವರೆಗೆ ಹೋಗಿತ್ತು. ಆ ವಿಷಯ ಬಿಸಿ ಬಿಸಿಯಾಗಿ ಇವರ ಕಿವಿಯಲ್ಲಿ ಇತ್ತು. ಹೀಗೆ ಕುಷ್ಟ ಆ ಮಾತನ್ನು ಹೇಳಿ ಹೋದ ನಂತರ ಆ ಸುದ್ದಿ ಈ ಮೂವರೊಳಗೆ ಸುತ್ತುತ್ತಾ ಇತ್ತು. ಪುರಾಣಮ್ಮ ಹೇಳ್ತಾಳೆ, ಸಂಸಾರ ಅಂದಮೇಲೆ ಏನೋ ಮಾತು ಬರ್ತಪ್ಪ ಹೋಗ್ತಪ್ಪ, ಅದಕ್ಕೆ ಗಂಡನ ಬಿಟ್ಟದ್ದು ಹೋಗೋದೆಯಾ? ಏನೋಪ್ಪ ಕಲಿಕಾಲ, ನಾಳೆ ಮಕ್ಕಳ ಅವಸ್ಥೆನಾದರೂ ಎಣಿಸ್ಕಬೇಡ್ವಾ ಎಂದು ಅವರಿಬ್ಬರು ಒಪ್ಪಿಗೆ ಕೇಳುವಂತೆ ಪ್ರಶ್ನೆ ಹಾಕಿದವಳ ಬಾಯಿಂದ ದ್ವಾಪರ ಯುಗದಲ್ಲೇ ಭವಿಷ್ಯ ನುಡಿದ ಕೃಷ್ಣನ ಕಲಿಯುಗದ ವರ್ಣನೆಯ ಶ್ಲೋಕಗಳು ಹೊರಬಂದಂತಾಯಿತು. ಅಂದರೆ ಎಲ್ಲ ಪುರಾಣ ಬೇರೆ, ಪುರಾಣದ ವಿಷಯಗಳೆಲ್ಲ ಗೊತ್ತುಂಟು. ಅವಳು ಹೇಳ್ತಾಳೆ, ಒಂದು ಗಂಡ ಹೊಡೆದ ಅನ್ನುವಂಥ ಒಂದು ಕಾರಣಕ್ಕೆ ಡೈವೋರ್ಸ್ ಕೊಟ್ಟು ಬಿಟ್ಟರೆ ನಾಳೆ ಆ ಮಕ್ಕಳ ಅವಸ್ಥೆ ಏನು, ಇವಳಿಗೆ ಹೊಂದಿಕೊಂಡು ಹೋಗ್ಬೋದಿತ್ತಲ್ವಾ ಅನ್ನುವಂಥದ್ದು ಪುರಾಣಮ್ಮನ ಅಭಿಪ್ರಾಯ. ಅಂದೇ ಕೃಷ್ಣ ಹೇಳಿದ್ದನ್ನೆಲ್ಲ ಇವಳು ಹೇಳ್ತಾಳೆ. ಆಗ ನಮ್ಮ ನಾಗಮ್ಮ ಹೇಳ್ತಾಳೆ, ನಮ್ಮನ್ನೆಲ್ಲ ಏನು ಗಂಡ ಸುಪ್ಪತ್ತಿಗೆ ಒಳಗಿಟ್ಟು ಸಾಕಲಿಲ್ಲೇ? ಕಾಲ್ಗಂಟಿನ ಮೇಲಿದ್ದ ಕೈಯನ್ನು ಗಲ್ಲಕ್ಕೆ ಊರಿ ಜಗಳಕ್ಕೆ ಹೊರಟವರಂತೆ ಮುಖ ಮಾಡಿಕೊಂಡು ಹೇಳಿದ ನಾಗಮ್ಮ ಅವರಿಬ್ಬರಿಂದಲೂ ಮುಖ ತಿರುಗಿಸಿ ಬೇರೆಡೆ ನೋಡತೊಡಗಿದಳು ಅಂತ. ಇಲ್ಲಿ ನನ್ನನ್ನೇನು ಗಂಡ ಸುಪ್ಪತ್ತಿಗೆಯಲ್ಲಿ ಇಟ್ಟು ನೋಡಲಿಲ್ಲ ಅಂತ ಅಂದರೆ ನಾಗಮ್ಮನಿಗೆ ತನ್ನ ಗಂಡನ ವಿಷಯ ಅವಳಿಗೆ ಗೊತ್ತುಂಟು, ಏನಾಗಿದೆ ಅನ್ನುವಂಥ, ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು. ಅಂದರೆ ಅವಳಾದರೂ ವಿಚ್ಛೇದನ ಕೊಟ್ಲಲ್ಲ ಅನ್ನುವಂಥದ್ದು. ಆಗ ಪುರಾಣಮ್ಮ ಹೇಳುವಂಥದ್ದು ಅದೆಲ್ಲ ಇದ್ದದೇ, ಅದಕ್ಕೆ ಯಾಕೆ ವಿಚ್ಛೇದನ ಅಂತ ಕೇಳುವಾಗ ಇವಳು ಹೇಳ್ತಾಳೆ, ನಮ್ಮನ್ನೇನು ಗಂಡ ಸುಖವಾಗಿ ಸಾಕಿದ್ನಾ ಅಂತ.
ಅದು ಸಮ ನಾಗಮ್ಮ ಈಗಿನವರ ರೀತಿ ಎಂತ ಅಂತ ಹೇಳುದ, ತನ್ನ ಎತ್ತಿಗೆ ಮೂರೇ ಕಾಲು ಅಂತ ತಮ್ಮದೇ ಹಠ. ತಾಳ್ಮೆ ಬೇಕು ಮನುಷ್ಯನಿಗೆ, ಅದರಲ್ಲೂ ಹೆಣ್ಣಿಗೆ. ಸೀತಾಮಾತೆಯ ತಾಳ್ಮೆ ಕಾಣಿ. ಅಂದರೆ ಪುರಾಣಮ್ಮ ಹೇಳ್ತಾಳೆ, ಹೆಂಗಸರು ತಾಳ್ಮೆ ತಂದುಕೊಳ್ಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಹೀಗೆ ಗಂಡನನ್ನು ಬಿಟ್ಟು ಬಿಡುವುದಲ್ಲ. ಮಕ್ಕಳ ಅವಸ್ಥೆ ಏನು, ಅದು ಕೂಡ ಈಗಿನವರಲ್ಲಂತೂ ಅವರವರದ್ದೇ ಹಠ. ಎತ್ತಿಗೆ ಮೂರು ಕಾಲು ಅಂತ ಹೇಳಿದರೆ ಮೂರೇ ಕಾಲು ಅಂತ ವಾದ ಮಾಡ್ತಾರೆ. ಇದು ಜಗಳಕ್ಕೆ ಹೋಗ್ತದೆ. ಏನಿದ್ರೂ ತಾಳ್ಮೆ ನಮ್ಮ ಸೀತಾಮಾತೆಯಲ್ಲಿ ಕಲಿಬೇಕು ಅಂತ ಪುರಾಣಮ್ಮ ಹೇಳಿದಾಗ ಇವಳಿಗೆ ಸ್ವಲ್ಪ ನಾಗಮ್ಮನಿಗೆ ಆಗೋದಿಲ್ಲ ಯಾರನ್ನ ಸೀತೆಯನ್ನು ಕಂಡ್ರೆ. ಪುರಾಣಮ್ಮನ ಎದುರು ಬಾಯಿ ಬಿಟ್ಟು ಹೇಳುವುದು ಕಷ್ಟವಾದರೂ ಸೀತಾಮಾತೆಯ ಹೆಸರು ಕೇಳಿದರೆ ನಾಗಮ್ಮನಿಗೆ ಮೈಯೆಲ್ಲ ಉರಿತಾ ಇತ್ತು. ಅವಳು ಮಾಡಿದ್ದು ಸಮವ, ಜನ್ಮ ಜನ್ಮಾಂತರಕ್ಕೂ ಅವಳದೇ ಒಂದು ಉದಾಹರಣೆಯ ಅಂತ ಇವಳು ಕೇಳ್ತಾ ಇದ್ಲು. ಅವಳು ಹೀಗೆ ಮಾಡಿದ್ದು ಸರಿಯಾ ಅದೆಲ್ಲ ಹೇಳುವಾಗ ಸೀತೆಯದು ಉದಾಹರಣೆ ಕೊಡೋದು ಬೇಡ, ಅವಳು ಮಾಡಿದ ತಪ್ಪು ಅಂತೆಲ್ಲ ಇವಳು ವಾದ ಮಾಡ್ತಾಳೆ. ಎರಡೇ ಕ್ಷಣದಲ್ಲಿ ಮುಖ ಈಚೆಗೆ ತಿರುಗಿಸಿದ ನಾಗಮ್ಮ, ನಾ ಪಟ್ಟ ಕಷ್ಟಕ್ಕೆ ಬೇರೆ ಯಾವಳಾದರೂ ಆಯಿದ್ರೆ ಹೊಳೆಬಾವಿ ಕಾಣ್ತಿತ್ತು. ಆದರೆ ಒಂದು ದಿನ ಒಬ್ಬರಿಗೆ ಕೈ ಮುಗಿಯೋಕ್ಕೆ ಹೊಯ್ಲಿಲ್ಲ ಕಾಣಿ ಎಂದಳು ಕೈ ಆಡಿಸುತ್ತಾ. ಅದೇ ನಾಗಮ್ಮ ಹೇಳ್ತಾಳೆ, ಒಂದು ವೇಳೆ ನಾನು ಪಟ್ಟಂಥ ಕಷ್ಟ ಬೇರೆ ಯಾರಾದರೂ ಕಂಡಿದ್ರೆ ಅವರು ಹೊಳೆಗೆ ಅಥವಾ ಬಾವಿಗೆ ಬಿಡ್ತಾ ಇದ್ರು. ಆದರೆ ನಾನು ಇನ್ನೊಬ್ಬರ ಜೀವನಕ್ಕೆ ನನ್ನ ಕೊಡಿ ಅಂತ ಇನ್ನೊಬ್ಬರಿಗೆ ದೈನ್ಯತೆಯಿಂದ ಬೇಡುವ ಸ್ಥಿತಿಗೆ ನಾನು ಹೋಗಲಿಲ್ಲ ಕಾಣಿ ಅಂತ. ಅವಳು ಯಾರಿಗೆ ಸವಾಲು ಒಡ್ತಿದ್ದಾಳೆ? ಮಾಧವಿಗೋ ಸೀತಾಮಾತೆಗೋ? ಮತ್ತು ಪುರಾಣಮ್ಮ ಅವಳನ್ನೇ ನೋಡಿದರು. ಅಂದರೆ ಅವಳ ತಲೆಯಲ್ಲಿ ಬಿಸಿ ಬಿಸಿ ವಿಷಯ ಇದ್ದದ್ದು ಮಾಧವಿದ್ದು, ಅದರ ಜೊತೆಯಲ್ಲಿ ತಾಳ್ಮೆ ಬೇಕು ಸೀತಾ ಮಾತೆಯದ್ದು ಅಂತ ಪುರಾಣಮ್ಮ ಹೇಳಿದಾಗ ಇವಳೊಳಗೆ ಏನೋ ಒಂದು ಯುದ್ಧದ ರೀತಿಯಲ್ಲಿ ಒಂದು ಶೀತಲ ಸಮರ ಅಂತ ಹೇಳ್ತೇವಲ್ಲ, ಆ ರೀತಿ ಒಂದು ಚಿಂತನೆ ನಡೀತಾ ಇತ್ತು ನಾಗಮ್ಮನ ಇದರಲ್ಲಿ. ಅವಳು ಹೇಳ್ತಾಳೆ, ನಾನೇನು ನನ್ನ ಸ್ಥಿತಿಯು ಹಾಗೆ ಇತ್ತು, ಆದರೆ ಅವರ ಹಾಗೆ ನಾನೇನು ಇದು ಮಾಡಲಿಲ್ಲಲ್ಲ ಅಂತ ಹೇಳಿ. ಈಗ ನಾಗಮ್ಮನ ವಿಷಯವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾಗಮ್ಮನ ಕಥೆ ಏನು ಅನ್ನುವಂಥದ್ದು. ಗಂಡನ ಉದ್ಯೋಗವಿಲ್ಲದ ಖಾಲಿ ಜೀವನದಲ್ಲಿ 7 ಮಕ್ಕಳ ಸಂಸಾರವನ್ನು ತಾನು ಹೇಗೆ ಸಾಗಿಸಿದೆ ಅಂತ ನಾಗಮ್ಮನಿಗೆ ಒಮ್ಮೊಮ್ಮೆ ಆಶ್ಚರ್ಯವಿತ್ತು. ಅಲ್ಲಿ 5 ಮಕ್ಕಳು ಅಂತ ಹೇಳಿದ್ದೆ, 7 ಮಕ್ಕಳು. ಆ 7 ಮಕ್ಕಳನ್ನು ನಾನು ಹೇಗೆ ಸಾಕಿದೆ ಅಂದರೆ ಮತ್ತೊಂದು ಹುಟ್ಟಿರ್ಬೋದು. ಯಾಕಂದರೆ ಆ ಕಥೆ ಹೇಳುವಾಗ ಅಲ್ಲಿ 4 ಮಕ್ಕಳು ಇದ್ದರೂ ಒಂದು ಹೊಟ್ಟೆಯಲ್ಲಿತ್ತು, ಮತ್ತು ಇಲ್ಲಿ ಹುಟ್ಟಿರ್ಬೋದು. ಅದೇ ಈ 7 ಮಕ್ಕಳನ್ನು ನಾನು ಹೇಗೆ ಸಾಕಿದೆ ಅಂತ ನನಗೆ ಗೊತ್ತಿಲ್ಲ. ಆಶ್ಚರ್ಯ ಆಗ್ತದೆ. ಆಶ್ಚರ್ಯಕ್ಕಿಂತ ನನಗೆ ಹೆಚ್ಚು ಸಿಟ್ಟು ಬರ್ತಾ ಇತ್ತು. ಅದು ಕೂಡ ಏನು, ಮನೆಯಲ್ಲಿ ಗಂಜಿ ಇದ್ದರೆ ಮಜ್ಜಿಗೆ ಇಲ್ಲ, ಮಜ್ಜಿಗೆ ಇದ್ದರೆ ಗಂಜಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾಗಮ್ಮನದು. ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನುವ ಪರಿವೇ ಇರಲಿಲ್ಲ ಅಂತ ಗೋಶ್ವಾರಿ ಗಂಡ, ಅಂದರೆ ಜವಾಬ್ದಾರಿ ಇಲ್ಲದ ಗಂಡ ನಾಗಮ್ಮನಿಗೆ ಸಿಕ್ಕಿದ್ದ. ತನ್ನದು ಜವಾಬ್ದಾರಿ ಇಲ್ಲದ ಗಂಡ ಅಂತ ನಾಗಮ್ಮ ಹೇಳಿದಾಗ ಇಲ್ಲಿ ಪುರಾಣಮ್ಮ ಹೇಳ್ತಾಳೆ, ಆದರೆ ನಾಗಮ್ಮ, ಆ ಸಂಜೀವನ ರಾಪು ಕಾಣಿಯಲ್ಲ ಹೊಡೆಯುವುದಂತೆ ಅರ್ಥ ಉಂಟ? ವಿದ್ಯೆ ಇದ್ದವರ ಕೆಲಸವಾದು ಅಂತ ಅವಳು ಕೇಳಿದಾಗ, ಈ ಪುರಾಣದ ವ್ಯಕ್ತಿಗಳು ಹೆಂಡತಿಗೆ ಹೊಡೆದು ಎಂತೆಂಥ ಅಧೋಗತಿಗೆ ಹೋದರು ಅನ್ನೋದನ್ನು ಇಲ್ಲಿ ಪುರಾಣಮ್ಮ ಹೇಳ್ತಾಳೆ. ಅದ್ರ ಜೊತೆಯಲ್ಲಿ ಅಂತ ಹೇಳ್ತಾಳೆ, ಹಬ್ಬ ನಮ್ಮ ಜಾತಿ ಕಣಗ ಆಯ್ತಲ್ಲ ಮಾರೈರೆ, ನಮ್ಮ ಜಾತಿ ಆದರೆ ಹೌದಪ್ಪ, ನಾವೆಲ್ಲ ಅನಕ್ಷರಸ್ಥರು, ಅವರು ಅಷ್ಟು ಕಲಿತವ್ರು ಹಾಗೆ ಮಾಡೋದಾ ಅಂತ ಇಲ್ಲಿ ಅಂತ ಹೇಳ್ತಾಳೆ. ಆಗ ನಾಗಮ್ಮ ತಟ್ಟನ್ನು ಹೇಳ್ತಾಳೆ, ತನ್ನ ಜೀವನದ ಸ್ಥಿತಿಯನ್ನು ಯೋಚನೆ ಮಾಡ್ತಾ ಇದ್ದಂಥ ನಾಗಮ್ಮ ಹೇಳ್ತಾಳೆ, ಒಂದ್ಸಲ ಹೊಡೆಯೋಕ್ಕೂ ಬಂದಿದ್ರು ಅಂತ ಹೇಳ್ತಾಳೆ. ಅಂದರೆ ಮಾಧವಿಯ ಕಷ್ಟಕ್ಕಿಂತ ತಂದೇನೂ ಕಡಿಮೆ ಇಲ್ಲ, ತನ್ನ ಗಂಡನೂ ಹೊಡಿಲಿಕ್ಕೆ ಬಂದಿದ್ರು ಅನ್ನುವಂಥದ್ದು. ಅದು ಕೂಡ ಅವಳ ಕಣ್ಣುಗಳಲ್ಲಿ ಹೌದೋ ಅಲ್ವೋ ಎಂಬಂತೆ ನಗು ಎಣಿಕೆ ಮಾಯವಾದಂತೆ. ಅವಳಾಗ ಶ್ರೀನಿವಾಸನ ಬಾಣಂತಿಯಂತೆ. ಯಾರು? ನಾಗಮ್ಮ. ಶ್ರೀನಿವಾಸ ಅನ್ನುವಂಥ ಮಗುವಿನ ಬಾಣಂತಿ ಆಗಿದ್ಲು. ಬಾಣಂತಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಮಗುವಿನ ಹೆರಿಗೆ ಆದ ನಂತರ, ಮಗುವನ್ನು ಹೆತ್ತ ನಂತರ 1 ತಿಂಗಳು 2 ತಿಂಗಳು 3 ತಿಂಗಳು ಕೆಲವೊಮ್ಮೆ 6 ತಿಂಗಳು ಬಾಣಂತಿ ಇರುವಂಥದ್ದು ಇರ್ತದೆ. ಬಾಣಂತಿ ಆಗಿದ್ದು. 2ನೆಯವ ಸದಾನಂದನಿಗೆ ಏರು ಜ್ವರ ಇತ್ತು. ಕೆಮ್ಮು ಅಂದರೆ ತುಟಿ ತಾಗದ ಹಾಗೆ ಅಷ್ಟು ಕೆಮ್ಮಿತ್ತು. ಮದ್ದು ತರುವವರು ಯಾರು? ಕೈಯಲ್ಲಿ ಕಾಸಿಲ್ಲ. ರಾತ್ರಿ 11 ಆದರೂ ಕೂಡ ತನ್ನ ಗಂಡನ ಪತ್ತೆ ಇಲ್ಲ. ಆಗ ಅದೇ ನಾಗಮ್ಮ ಹೇಳುವಂಥದ್ದು ತನ್ನ ಕಥೆಯನ್ನು. ಮಧ್ಯರಾತ್ರಿ ಗಂಡ ಮನೆಯೊಳಗೆ ಕಾಲಿಡುತ್ತಲೂ ಹೊಟ್ಟೆಯಲ್ಲಿ ಇದ್ದದ್ದನ್ನೆಲ್ಲ ಹೊರ ಹಾಕಿದ್ಲು ನಾಗಮ್ಮ.
ಈ ಮಗು ಸತ್ರೂ ಕೂಡ ನಿಮಗೆ ಒಂಚೂರು ವ್ಯಥೆ ಇಲ್ಲ, ಬಾಣಂತನಕ್ಕೆ ಅಪ್ಪಯ್ಯ ಕರೆದರೂ ಕೂಡ ಹೋಗದೇ ಇದ್ದದ್ದು ನನ್ನ ತಪ್ಪು ಅಂತೆಲ್ಲ ಹೇಳಿದಾಗ ಅವನಿಗೆ ಎಷ್ಟು ಸಿಟ್ಟು ಬಂತೋ ಏನೋ, ಅವನು ಸೀದಾ ಹೊಡಿಲಿಕ್ಕೆ ಕೈ ಎತ್ತಿದ. ಯಾರು? ನಾಗಮ್ಮನ ಗಂಡ. ಅಪ್ಪಯ್ಯನ ಮನೆ ದೊಡ್ಡವ್ರ ಮನೆ ಹೆಣ್ಣು ತಂದದ್ದೇ ತಪ್ಪಾಯಿತು ಅಂತ ಏನೇನೋ ಅಂದನಂತೆ. ಹೊಡೇರಿ, ಇವತ್ತು ನನ್ನನ್ನು ಮುಗಿಸಿಬಿಡಿ ಅಂತ ಅವಳು ಮೂಲೆಯಲ್ಲಿದ್ದಂತಹ ಕಡೆಗೋಲನ್ನು ಅವನ ಕೈಗೆ ಕೊಟ್ಟು, ಯಾಕೆ ತಪ್ಪಾಯಿತು, ನನಗೇನು ಮಾಡಿ ಹಾಕಿದ್ದೀರಿ ಅಂತ ಬಾಯಿ ತೆಗೆದ್ಲಂತೆ. ಬಸ್ತಿ ಅಂತಿಲ್ಲ, ಬಾಣಂತಿ ಅಂತಿಲ್ಲ, ಬೆಳಗಾತಿಯಿಂದ ಸಾಯಂಕಾಲದವರೆಗೆ ಹೇಗಿದ್ದಕ್ಕೆ ಇಂಥ ಮಾತು ತಾನು ಕೇಳಬೇಕಾಗಿತ್ತು. ಅಂದರೆ ಬಸ್ರಿ ಅಂತಿಲ್ಲ, ಬಸ್ರಿಯರ ಎದುರಿಗೆ ಬಸ್ರಿಯರಿಗೆ ಬಾಣಂತಿಯರಿಗೆ ಬೈಬಾರ್ದು ಅನ್ನುವಂಥದ್ದು ಇಲ್ಲ. ಒಟ್ಟಾರೆ ಯಾವ್ಯಾವುದೋ ಸಂದರ್ಭದಲ್ಲಿ, ಅದು ಕೂಡ ಮಗುವಿಗೆ ಜ್ವರ ಬೇರೆ ಏರಿದೆ, ಅದು ಕೂಡ ಜೋರು ಕೆಮ್ತಾ ಉಂಟು ಆ ಮಗು, ಆವಾಗ ಇವನು ಬಂದು ಬೈತಾನೆ. ಆಗ ಇವಳು ಅದೇ ಹೇಳ್ತಾಳೆ, ನಾ ಹೇಳಿರೆ ನಿಮಗೆ ಇಬ್ಬರಿಗೂ ನಂಬಿಕೆ ಒಪ್ಪಕ್ಕಿಲ್ಲ, ಒಂದೇ ಒಂದು ದಿನ ಆದರೂ ನಿಂಗೆ ಏನಾದರೂ ಬೇಕಾ, ನಿಂಗೆ ಕಷ್ಟ ಆಯಿತಾ ಅಂತ ಕೇಂಡವರಲ್ಲ, ಒಂದು ಚಿನ್ನ ಬಣ್ಣ ಕೇಳಬೇಡಿ ಅಂತ ಕೈಯಿಂದ ಗೀಟಿ ಎಳೆದು ಹೇಳಿದಳು. ಯಾವಾಗಲೂ ಆದದಕ್ಕೆ ನಿನ್ನೆ ನಡೆದಂತೆ ಅವಳ ಕಣ್ಣು ಸುಡತೊಡಗಿತ್ತು. ಅಂದರೆ ಒಂದೇ ಒಂದು ತನ್ನ ಗಂಡ ಮಕ್ಕಳನ್ನು ಬಿಡಿ, ತನಗೆ ಏನು ಬೇಕು ಅಂತ ಬಾಯಿ ಮಾತಿಗಾದರೂ, ತನ್ನ ಕೈಯಲ್ಲಿ ಇಲ್ಲದಿದ್ದರೂ ತನ್ನ ಬಾಯಿ ಮಾತಿಗಾದರೂ ಸಮಾಧಾನಕ್ಕಾದರೂ ಕೇಳಬಹುದಿತ್ತು, ಅದೂ ಕೇಳಲಿಲ್ಲ ನೀವು ಅಂತ ಅವಳು ಗಂಡನ ಹತ್ತಿರ ಜಗಳ ಮಾಡಿದ್ದು ಆ ಕಥೆ. ಆ ದೃಶ್ಯ ಅವಳ ಕಣ್ಣಿಗೆ ನಿನ್ನೆ ಮೊನ್ನೆ ನಡೆದ ಹಾಗೆ ನಾಗಮ್ಮನ ಕಣ್ಣೆದುರಿಗೆ ಬರ್ತದೆ. ಈಗ ಮಿತ್ರ ವೆಂಕಟರಾಜ್ ಅವರೀಗ ನಮ್ಮ ನಾಗಮ್ಮನ ಕಥೆಯನ್ನು ಹೇಳ್ತಾರೆ. ನಾಗಮ್ಮನೇನು ದೊಡ್ಡ ಮನೆಯಲ್ಲಿ ಹುಟ್ಟಿದವಳು. ಆಕೆಗೆ 12 ದಾಟಿ 13 ಆಗುವಾಗಲೇ ಆಕೆಯ ಮನೆಯಲ್ಲಿ ಗಲಾಟೆ ಆಗಿತ್ತು. ಆಕೆಗೆ ಯಾಕೆ ಗಲಾಟೆ ಆದದಂದರೆ, ಅವಳಿಗೊಂದು ಮದುವೆ ಮಾಡಬೇಕು. ಈ ಮಕ್ಕಳನ್ನು ಹಿಂದಿನ ಕಾಲದಲ್ಲಿ ಹುಡುಗಿಯರಿಗೆ 12-13 ವರ್ಷಕ್ಕೆ ಮದುವೆ ಆಗದಿದ್ದರೆ ಅವಳನ್ನು ಕಣ್ಣು ಕಟ್ಟಿ ಕಾಡಿಗೆ ಬಿಡ್ತಾ ಇದ್ರಂತೆ. ಅದಕ್ಕೆ ಈ ನಾಗಮ್ಮನ ಅಮ್ಮನು ಹಾಗೆ ಹೇಳ್ತಾಳೆ, ಏನು ಕಾಡಿಗೆ ಬಿಡ್ಕಾಯ್ತಾ ಹಾಗೆ ಅಂತ. ಹೀಗೆ ಅವಳಿಗೆ 14 ಆಗುವಾಗಲೇ ಅವರ ಪರಿಚಯದ ಪರಮೇಶ್ವರ ಅನ್ನುವಂಥ ಒಂದು ಹುಡುಗನಿಗೆ ಅವಳನ್ನು ಮದುವೆ ಮಾಡಿ ಕೊಡ್ತಾರೆ. ಆ ಹುಡುಗನಿಗೆ ಪರಮೇಶ್ವರನಿಗೆ ಕೆಲಸ ಯಾವುದೂ ಸರಿಯಾಗಿ ಇರಲಿಲ್ಲ. ಹಾಗಾಗಿ ನಾಗಮ್ಮನ ಅಪ್ಪನೇ ಆತನನ್ನು ಮಾತನಾಡಿಸಿ ಒಂದು ಶಾಲೆಯಲ್ಲಿ ಮಾತಾಡಿ ಆ ಪರಮೇಶ್ವರನಿಗೆ ಒಂದು ಮಾಸ್ಟರ್ ಕೆಲಸವನ್ನು ತೆಗೆಸಿಕೊಡ್ತಾರೆ. ಅದಕ್ಕೂ ಕೂಡ ಅದು ಮಾತ್ರ ಅಲ್ಲ, ತೆಗೆಸಿಕೊಟ್ಟದ್ದು ಮಾತ್ರ ಅಲ್ಲ, ಬೇರೆ ಬಾಡಿಗೆ ಮನೆ ಮಾಡಿ 15 ರೂಪಾಯಿ ಬಾಡಿಗೆಯನ್ನು ಅವರೇ ಕಟ್ಟಿಬಿಡ್ತಾರೆ. ಅಂದರೆ ನಾಗಮ್ಮನ ಅಪ್ಪನೇ ಕಟ್ಟಿಬಿಡ್ತಾರೆ. ಹೀಗೆ ನಾಗಮ್ಮನ ಗಂಡ ಪರಮೇಶ್ವರನದು ಒಂದು ಕೆಲಸ ಅಂತ, ಇಂಥದೇ ಕೆಲಸ ಅಂತ ಹಿಡಿದು ಮಾಡುವಂಥ ಜಾಯಮಾನ ಅಲ್ಲ. ಅವನೇನು ಮಾಡ್ತಾನೆ, ಈ ಮಾಸ್ತರಿಕೆ ಕೆಲಸವನ್ನು 4 ತಿಂಗಳು ಮಾಡಿ ಅಲ್ಲಿಂದ ಬಿಟ್ಟು ಬಿಡ್ತಾನೆ. ಆಮೇಲೆ ನಾಗಮ್ಮ ಒತ್ತಾಯ ಮಾಡಿದ್ದಕ್ಕೆ ಅದರ ಜೊತೆಯಲ್ಲೇ ನಾಗಮ್ಮನ ತಂದೆಯ ಶಿಫಾರಸು ಇದ್ದದ್ರಿಂದ ಯಾವುದೋ ಒಂದು ಕೆಲಸಕ್ಕೆ ಸೇರಿಬಿಡ್ತಾ ಇದ್ದ. ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಆ ಕೆಲಸ ಅವನಿಗೆ ಬೇಜಾರು ಹಿಡಿದು ಬಿಡ್ತಾ ಇತ್ತು. ಹಾಗಾಗಿ ಆ ಕೆಲಸವನ್ನು ಬಿಟ್ಟು ಬರ್ತಾ ಇದ್ದ. ಹೀಗೆ ಕೊನೆಗೆ ಎಷ್ಟಂತ ಹೀಗೆ ಮಾಡ್ತಾನೆ. ಕೊನೆಗೆ ಅವನದೇ ಆದಂತಹ ಒಂದು ಕೆಲಸವೇ ಇರಲಿಲ್ಲ. ಆದರೆ ಅವನು ಹೇಗಿದ್ದ ಅಂದರೆ, ದಿನ ಕೆಲಸಕ್ಕೆ ಹೋಗುವವರ ರೀತಿಯಲ್ಲಿ ಅವನು ಬೆಳಗ್ಗೆ ಬೇಗ ಎದ್ದುಕೊಂಡು, ಪುರುಸೊತ್ತಿ ಇಲ್ಲದವರ ಹಾಗೆ ಅವನು ಬೆಳಿಗ್ಗೆ ಬೇಗ ರೆಡಿಯಾಗಿ ಹೋಗಿಬಿಡ್ತಾ ಇದ್ದಂತೆ. ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದ. ಒಂದು ಗಡದ್ದಾಗಿ ಒಂದು ನಿದ್ದೆ ಮಾಡಿ ಒಂದು ಮೆಟ್ಟು ಹಾಕಿಕೊಂಡು ಹೋದರೆ ಮತ್ತೆ ಅವನು ಬರೋದು ರಾತ್ರಿ 10 ಗಂಟೆ ನಂತರ. ಹೀಗೆ ಅವನು ಊರೊಳಗೆ ಮಾತ್ರ ಅಲ್ಲ, ಬೇರೆ ಊರಿನಲ್ಲಿಯೂ ಕೂಡ ಅವನಿಗೆ ಕೆಲಸ ಇರ್ತಾಯಿತ್ತು. ಕೆಲಸ ಏನು ಅಂತ ಗೊತ್ತಿಲ್ಲ. ಅಂತೂ ವಕೀಲ ಶಿವರಾಮ ಶೆಟ್ಟರು ಕೋರ್ಟ್ ಕೇಸ್ನಲ್ಲಿ ಮಂಗಳೂರಿಗೆ ಹೋಗುವವರಿದ್ದರೆ, ಪರಮೇಶ್ವರಯ್ಯ ನೀವು ಬನ್ನಿ ಒಟ್ಟಿಗೆ ಅಂತ ಅವ್ರನ್ನು ಕರಿತಾಯಿದ್ರು. ಹೀಗೆ ಅಂತೂ ಎಲ್ಲರ ಜೊತೆಯೂ ಇವನು ಹೋಗ್ತಾ ಇದ್ದ ಪರಮೇಶ್ವರ. ಯಾವುದು ಬಬ್ರುವಾಹನ, ಯಾವುದು ಯಕ್ಷಗಾನ ಏನಿತ್ತು ಆ ಆಟ ಎಲ್ಲ ನೋಡಲಿಕ್ಕೆ ಶಂಕರನಾರಾಯಣಕ್ಕೋ ಅಥವಾ ಇನ್ನೆಲ್ಲಿಗೋ ಯಾರಾದರೂ ಹೊರಟ್ರೆ ಅವರ ಜೊತೆಗೆ ತಾನು ಹೋಗ್ತೇನೆ ಅಂತ ಹೇಳಿ ಅವರೊಟ್ಟಿಗೆ ಈ ಪರಮೇಶ್ವರನೂ ಕೂಡ ಹೋಗಿಬಿಡ್ತಾಯಿದ್ರು. ಇನ್ನು ಪೈಕಿಯವರ ಮದುವೆ, ಉಪನಯನ ಸಮಾರಂಭಗಳು ಇದ್ದರಂತೂ ಊರಿಗಿಂತ ಮುಂಚೆ ಅವನು ಹೊರಟು ಬಿಡ್ತಾ ಇದ್ದಂತೆ. ತನ್ನ ಅಕ್ಕಂದಿರು ಸೀರೆ ಚಿನ್ನ ಹೇರಿಕೊಂಡು ಬರುವಲ್ಲಿ ತಾನ್ಯಾಕೆ ಬೋಳುಬೊಪ್ಪನ ಹಾಗೆ ಅವರ ಎದುರಿಗೆ ಹೋಗಿ ನಿಂತ್ಕೊಳ್ಳೋದು ಅಂತ ನಾಗಮ್ಮ ಹೋಗ್ತಾ ಇರಲಿಲ್ಲ. ಆದರೆ ಪರಮೇಶ್ವರಯ್ಯನವರಿಗೆ ತಾನು ಹೆಂಡತಿಗೆ ಇಷ್ಟು ಮಾಡಿ ಹಾಕಬೇಕಿತ್ತು, ಅಯ್ಯೋ ಮರ್ಯಾದೆ ಹೋಗ್ತದೆ, ಅದು ಯಾವುದೂ ಕೂಡ ಅವರಲ್ಲಿ ಇರಲಿಲ್ಲ. 4 ಜನ ಸೇರಿದರೆ ಅವನಿಗೊಂದು ಜೋರು ಉಮೇದು ಬರ್ತಾ ಇತ್ತಂತೆ. ಊರಿನ ಸುದ್ದಿ, ಪರ ಊರಿನ ಸುದ್ದಿ, ದೇಶದ ರಾಜಕೀಯ ಅಂತ ಎಲ್ಲ ಮಾತನಾಡಿ ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಬಾಯಿ ತುಂಬ ಎಲೆ ಅಡಿಕೆ ತುಂಬಿಸಿಕೊಂಡ್ರೆ ಅವನಿಗೆ ಅದೇ ಒಂದು ಗಮ್ಮತ್ತು. ವಕೀಲರ ಆಫೀಸ್ನಲ್ಲಿ ಅಥವಾ ಕೋರ್ಟ್ನಲ್ಲಿ ಏನಾದರೂ ಬರವಣಿಗೆ ಕೆಲಸ ಮಾಡಿ ಕೈಗೇನಾದರೂ ಸಿಕ್ಕಿದ್ರು ಒಮ್ಮೊಮ್ಮೆ ನಾಗಮ್ಮನಿಗೆ ಮನೆಯ ಖರ್ಚಿಗೆ ಅಂತ ಅವನು ಸ್ವಲ್ಪ ಕೊಡ್ತಾ ಇದ್ದ.
ಅದನ್ನೇ ಒಂದು ದೊಡ್ಡದಾಗಿ ಮಾತನಾಡ್ತಾನೆ. ತಾನು ಹೀಗೆ ಹೀಗೆ ಮಾಡಿದೆ, ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಿ, ಇಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಕೆಲವೊಮ್ಮೆ ನಾಗಮ್ಮನ ಚಿನ್ನವನ್ನು ಕೂಡ ಅಡವಿಟ್ಟು ಬಿಡ್ತಾ ಇದ್ದಂತೆ. ಒಂದ್ಸಲವಂತೂ ಒಂದು ದೊಡ್ಡ ಅಂಗಡಿಯನ್ನು ಇಡ್ತೇನೆ ಅಂತ ಹೇಳಿಕೊಂಡು ಸಾಲ ಸೌಲ ಮಾಡಿ ಅದನ್ನು ಮಗುಚಿ ಹಾಕಿದ್ದ ಅಂದರೆ ಮುಚ್ಚಿಬಿಟ್ಟಿದ್ದಂತೆ. ಹೀಗೆ ಇದೆಲ್ಲ ಹಳೆ ಕಥೆಯನ್ನು ನಾಗಮ್ಮ ಪುರಾಣಮ್ಮನ ಜೊತೆಯಲ್ಲಿ ಅಂತ್ಯ ಜೊತೆಯಲ್ಲಿ ಹಂಚಿಕೊಂಡಾಗ ಪುರಾಣಮ್ಮ ಹೇಳಿಬಿಡ್ತಾ ಇದ್ಲಂತೆ, ಇರಲಿ ಬಿಡಿ ನಾಗಮ್ಮ, ಇವತ್ತು ನಿಮಗೇನು ಕಮ್ಮಿ ಆಯ್ತು, ಈಗ ನಿಮಗೆ ಅದು ಕೂಡ ಪಂಚಪಾಂಡವರಂತ ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿದಾಗ ನಾಗಮ್ಮನೂ ಕೂಡ ಯೋಚನೆ ಮಾಡ್ತಾಳೆ, ಹೌದಲ್ಲ, ನನಗೇನು ಕಡಿಮೆ ಇಲ್ಲ, ಅಷ್ಟು ಕಷ್ಟಪಟ್ಟದಕ್ಕೆ, ಮಕ್ಕಳಿಗೆ ಕಲಿತು ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟದಕ್ಕೆ ಅವರೆಲ್ಲ ಒಂದೊಂದು ದಾರಿಯನ್ನು ಹಿಡಿದಿದ್ದಾರೆ, ಅದು ಕೂಡ ತನಗೆ ಬೇಕಾದಷ್ಟು ಕಳಿಸಿಕೊಡ್ತಾರೆ, ಅದರಿಂದ ದಿನ ಹೋಗ್ತಾ ಇತ್ತು. ಆದರೂ ಕೂಡ ಈಗ ಸುಖ ಜೀವನವಾಗಿದ್ದರೂ ಕೂಡ ನಾಗಮ್ಮ ತಾನು ಹಿಂದೆ ಪಟ್ಟಂತಹ ಆ ಕಷ್ಟವನ್ನು ಯೋಚನೆ ಮಾಡಿ ಆಕೆ ರಕ್ತ ಕುದಿತಾ ಇತ್ತಂತೆ. ಆಗ ಈ ಮಾತನ್ನು ಕೇಳಿ, ಪುರಾಣಮ್ಮನ ಮಾತನ್ನು ಕೇಳಿ ನಾಗಮ್ಮ ಹೇಳ್ತಾ ಇದ್ಲು, ಅದೇ ಪಂಚಪಾಂಡವರಂಥ ಮಕ್ಕಳಿದ್ದಾರಲ್ವ, ಅದು ನೀವು ಹೇಳೋದು ಸರಿ ಪುರಾಣಮ್ಮ, ಆದರೆ ಕಾಣಿ ಆಸೆ ಇಪ್ಪಷ್ಟು ಹೊತ್ತಿಗೆ ಇಲ್ಲದ್ದು ಈಗ ಇದ್ದರೂ ಏನು ಸುಖ, ಹೌದಾ ಅಲ್ದಾ ಅಂತ ಅವಳ ಧ್ವನಿಯನ್ನು ಅವಳು ದುಃಖದಲ್ಲಿ ಹೇಳ್ತಾ ಇತ್ತಂತೆ. ಅಂದರೆ ಹಿಂದೆ ನನಗೆ ಆಸೆ ಇತ್ತು, ಆವಾಗ ಹಣ ಇರಲಿಲ್ಲ, ಆಗ ಇಂತಹ ಸುಖ ಇರಲಿಲ್ಲ, ಈಗ ಆ ಆಸೆ ಇಲ್ಲ ಆದರೂ ಸುಖ ಇತ್ತು, ಅಂತಹ ಸುಖ ಯಾಕೆ ಬೇಕು ಅಂತ ಪುನಃ ತನ್ನ ಹಿಂದಿನ ಯೋಚನೆಯನ್ನು ಮಾಡ್ತಾ ಇದ್ಲಂತೆ. ಈಗ ಅದೇ ಪುರಾಣಮ್ಮ ಹೇಳ್ತಾ ಇದ್ಲು, ಮತ್ತೊಂದಂದರೆ ನಾಗಮ್ಮ ಧೈರ್ಯದ ಮಟ್ಟಿಗೆ ನಮ್ಮ ಕಾಲದವರು ಯಾಕೋ ಬೇಡ, ಹೌದಾ, ಈಗಿನ ಮಕ್ಕಳಿಗೆ ಧೈರ್ಯ ಇರುವಷ್ಟು ಧೈರ್ಯ ನಮ್ಮ ಕಾಲದವರಿಗೆ ಇಲ್ವಲ್ಲ ಅಂತ ಹೇಳಿಬಿಡ್ತಾಗ ಪುರಾಣಮ್ಮನ ಜೊತೆಗೆ ನಾಗಮ್ಮ ಹೇಳ್ತಾಳೆ, ಈಗಿನವಕ್ಕೆ ಏನು ಗೊತ್ತಿತ್ತು ಪುರಾಣಮ್ಮ, ಕೈಯಲ್ಲಿ 4 ಕಾಸು ಸಂಪಾದಿಸೋದಲ್ವಾ, ಪಿತ್ತ ನೆತ್ತಿಗೇರಿತ್ತು ಅಂತ ತುಚ್ಚೀಕಾರದಿಂದ ಹೇಳಿ, ನಮ್ಮ ಕಾಲದಾಗೆ ಹಾಂಗಿತ್ತ, ವಿಷ ತೆಕಂಬ ಅಂತ ನಮ್ಮದೇ ದುಡ್ಡು ಅಂತ ಇದ್ದಿತ್ತ ಎನ್ನುವಾಗ ನಾಗಮ್ಮನ ಸ್ವರ ತಗ್ಗಿತ್ತು. ಅವಳು ಏನು ಹೇಳಲು ಬಯಸ್ತಿದ್ಲೋ, ಈಗಿನ ಕಾಲದ ಹೆಂಗಸರ ಸಂಪಾದನೆ ಬಗ್ಗೆ ತಾತ್ಸಾರವಿತ್ತು, ಹಾಗೆ ತನ್ನ ಕಾಲದಲ್ಲಿ ಕೈಯಲ್ಲಿ ಪಾವಾಣೆ ಇಲ್ಲದೆ ಹೋಯ್ತಲ್ಲ ಅನ್ನುವಂಥ ದುಃಖವು ಕೂಡ ಒತ್ತರಿಸಿ ಬರ್ತಾ ಇತ್ತು. ಅಂದರೆ ಪುರಾಣಮ್ಮನಿಗೆ ನಾಗಮ್ಮ ಹೇಗೆ ಹೇಳ್ತಾ ಇದ್ಲಂತೆ, ಹೌದು ಈಗಿನ ಕಾಲದವರ ಧೈರ್ಯ ಹೌದು, ನಮ್ಮ ಕಾಲಕ್ಕೆ ಎಷ್ಟಂದರೆ ಅದರ ಜೊತೆಯಲ್ಲಿ ಈಗಿನ ಕಾಲದವರಿಗೆ ಧೈರ್ಯವೂ ಉಂಟು, ಕೈಯಲ್ಲಿ ಹಣವೂ ಉಂಟು. ನಮ್ಮ ಕಾಲದಲ್ಲಿ ಒಂದು ವಿಷ ತಗೊಳ್ಳುವ ಅಂದರೆ ಅದನ್ನು ಕೂಡ ಗಂಡನ ಹತ್ರವೇ ಕೇಳಬೇಕಿತ್ತು, ಧೈರ್ಯ ಆದರೂ ಇತ್ತ ಅಂತ ಹೇಳುವಾಗ ಪುನಃ ಯಾವುದೋ ಒಂದು ಯೋಚನೆ ಬಂದು ನಾಗಮ್ಮನ ಸ್ವರ ಅಲ್ಲಿಗೆ ಮೆತ್ತಗಾಗಿ ಬಿಡ್ತಾ ಇತ್ತಂತೆ. ಅದೇ ಬೆಂಕಿಯಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು, ಗಂಡನೇ ಸರ್ವಸ್ವ ಅನ್ನುವ ಕಾಲವಲ್ಲವೇ ಅದು. 100 ಮುಡಿ ಅಕ್ಕಿ ಹುಟ್ಟುವಳಿ ಇರುವ ಮನೆಯಲ್ಲಿ ಹುಟ್ಟಿದರೆ ಏನಾಯಿತು, ಅಂದರೆ ಈಕೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವಳು ನಾಗಮ್ಮ. ಅಷ್ಟು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಏನಾಯಿತು, ಅಪ್ಪ ತನಗೆ ಏನಾದರೂ ಕೊಟ್ಟನಾ, ನನಗೆ ಏನಾದರೂ ಕೊಟ್ಟವರಲ್ಲ, ಹಬ್ಬ ಹುಣ್ಣಿಮೆಗೆ ಬಾಣಂತನಕ್ಕೆ ಕರೆದು ಕಳುಹಿಸುತ್ತಿದ್ದರೂ ವಿನ ಬೇರೆ ಯಾವುದೂ ಕೂಡ ಅವರ ಗೋಚರಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲ ತಮ್ಮ ಆಸ್ತಿ ಹೊರಗೆ ಹೋಗಬಾರ್ದು ಅನ್ನೋದನ್ನು ಲೆಕ್ಕಾಚಾರ ಹಾಕ್ತಾಯಿದ್ರೆ ಹೊರತು ಅಪ್ಪ ತನಗೆ ಮಗಳಿಗೆ ಏನಾದರೂ ಕೊಡುವ, ಅವಳ ಗಂಡನಿಗೆ ಕೆಲಸ ಇಲ್ಲ, ಅದು ಯಾವುದೂ ಇಲ್ಲ. ಅಮ್ಮನ ಹತ್ರ ಹೇಳಿದರೂ ಕೂಡ, ತನ್ನ ತಾಯಿಯ ಹತ್ತಿರ ಅಮ್ಮ ಹೀಗೀಗೆ ನನಗೆ ಕಷ್ಟ ಉಂಟು ಅಂತ ಹೇಳಿದರೂ ಕೂಡ ಅಮ್ಮ ಅಳುತ್ತಾ ಇದ್ಲೇ ಹೊರತು ತನ್ನ ಮನೆಯಿಂದ ಕೊಡುವಂತಹ ಅಧಿಕಾರವೂ ಹಾಗೆ ಅವಳಿಗೂ ಕೂಡ ಇರಲಿಲ್ಲ ಅಂತ ನಾಗಮ್ಮ ತನ್ನ ತಾಯಿಯ ಬಗ್ಗೆ ಹೇಳ್ತಾಳೆ. ಅಂದರೆ ಹಿಂದಿನ ಕಾಲದ ಸ್ಥಿತಿ, ಅಂದರೆ ಹೆಣ್ಣು ಮಕ್ಕಳ ಸ್ಥಿತಿ, ಅದು ಹಿಂದೆ ಅಂತಲ್ಲ, ಕೆಲವೊಂದು ಕಡೆಗಳಲ್ಲಿ ಈಗಲೂ ಇದೆ. ಅಂದರೆ ಹೆಣ್ಣು ಮಕ್ಕಳು ಅಂದರೆ ಅಷ್ಟೇ, ಹೆಂಗಸರು ಅಂದರೆ ಅಷ್ಟೇ, ಗಂಡಸರ ಅಡಿಯಾಳಾಗಿ ಇರಬೇಕು ಅನ್ನುವಂಥದ್ದನ್ನು ನಾವು ಈ ಕಥೆಯಲ್ಲಿ ಕಾಣ್ಬೋದು. ಅದೇ ಇಲ್ಲಿ ಹೇಳ್ತಾರೆ, ಹಟ್ಟಿ ಅಂಗಡಿಯಲ್ಲಿರುವಂಥ ಪರಮೇಶ್ವರಯ್ಯನ ಗೇಣಗಲ ಗದ್ದೆ ತುಂಡಿಂದ ವರ್ಷಕ್ಕೆ 8-10 ಮುಡಿ ಅಕ್ಕಿ ಸಿಕ್ಕಿದರೆ ಹೆಚ್ಚು. ಅದವರ ಸಂಸಾರಕ್ಕೆ ಅಲ್ಲಿಂದ ಅಲ್ಲಿಗೆ ಸಾಕಾಗ್ತಾ ಇತ್ತು. ಮನೆಯ ಹಿತ್ತಲಿನಲ್ಲಿ ಹೇಗೋ ಒದ್ದಾಡಿಕೊಂಡು ಒಂದಾದ ಮೇಲೊಂದರಂತೆ ಏನಾದರೂ ಕಾಯಿ ಪಲ್ಯ ಬೆಳೆಸ್ತಾ ಇದ್ಲು ಅಂತ ಮೇಲೋಗರಕ್ಕೆ ಒಂದು ಗತಿ ಆಗ್ತಾ ಇತ್ತು. ಅಂದರೆ ನಾಗಮ್ಮ ತನ್ನ ಗಂಡನ ಆಸ್ತಿ ಅಂತ ಒಂದು ತುಂಡು ಹೊಲ ಇತ್ತು, ಅದರಿಂದ ಸ್ವಲ್ಪ ಅಕ್ಕಿ ಸಿಗ್ತಾ ಇತ್ತು, ಅದು ಕೂಡ ಬೇರೆ ಹೊತ್ತಲ್ಲಿ ಅಲ್ಲಿ ತರಕಾರಿ ಕೂಡ ಬೆಳೆಸ್ತಾ ಇದ್ಲು, ಹಾಗಾಗಿ ಅನ್ನದೊಟ್ಟಿಗೆ ಪದಾರ್ಥ ಕೂಡ ಆಗ್ತಾ ಇತ್ತು.
ಅದು ಕೂಡ ಅದರಲ್ಲಿಯೂ ಕೂಡ ಕೆಲವು ದಿನ ಅಲ್ಲಲ್ಲಿ ಕಸದಂತೆ ಬೆಳೆಯುತ್ತಿದ್ದ ಚಗಟೆ, ಉರಗ, ಎಲೆಮುರಿ ಸೊಪ್ಪಿನ ತಂಬಳಿ, ಗೊಜ್ಜೋ ಮಾಡಿ ದಿನ ತೆಗಿತಾ ಇದ್ಲು. ಮನೆ ಅಂಗಳದಲ್ಲಿ ಪುಣ್ಯಕ್ಕೆ 2 ಮಾವು, 1 ಹಲಸಿನ ಮರ ಇತ್ತು. ಒಂದು 5-6 ತೆಂಗಿನ ಮರ ಇತ್ತು. ತೆಂಗಿನ ಮರಗಳಲ್ಲಿ 2 ಬರೀ ಪೊಟ್ಟು. ತೆಂಗಿನ ಮರ 6 ಇತ್ತು, ಹೌದು. ಅದರಲ್ಲಿ 2 ಪೊಟ್ಟು, ಅಂದರೆ ಫಲ ಬಿಡ್ತಾ ಇರಲಿಲ್ಲ. ಇಳಿದ ಮರಗಳದು ಮನೆ ಖರ್ಚಿಗಾಗಿ ಆಚೀಚೆ ಮಾರಿದ್ದೂ ಕೂಡ ಉಂಟು. ಫಲ ಬಿಡುವಂಥ ಸಮಯದಲ್ಲಿ ಹಲಸು, ಮಾವಿನ ಮರಗಳನ್ನು ಯಾರಿಗಾದರೂ ವಹಿಸಿಕೊಡ್ತಾ ಇದ್ಲು. 4 ಕಾಸು ಸಿಕ್ಕಿದರೆ ಮಕ್ಕಳ ಪುಸ್ತಕದ ವಿಲೇವಾರಿಗೆ ಆಗ್ತದೆ ಎಂದು ಅವಳ ಆಸೆ. ಆದರೆ ಅದರಲ್ಲಿಯೂ ಕೂಡ ನಂಗೊಂಚೂರು ಖರ್ಚಿಗೆ ಕೊಡು ಅಂತ ಪರಮೇಶ್ವರ ಕೇಳಿದಾಗ, ಒತ್ತಾಯ ಮಾಡಿದಾಗ, ಕೊಡದೇ ಇರೋದು ಸರಿಯಾ ಅನ್ನುವಂಥ ಗಂಡಸಾದವ ಹಾಗೆ ರಂದುವಾಗ, ಅಂದರೆ ಅಷ್ಟು ಒತ್ತಾಯ ಮಾಡುವಾಗ, ಹಣ ಕೊಡು ಅಂತ ಕೇಳುವಾಗ ಆತನಿಗೆ ಕೊಡದೇ ಇರಲಿಕ್ಕಾದರೂ ಆಗ್ತದ? ಅದು ಕೂಡ ತಾನು ಹೆಂಡತಿಯಾಗಿ ಆತ ಕೇಳುವಾಗ, ಗಂಡನಾಗಿ ಕೇಳುವಾಗ ಅಲ್ಲಿ ಅನುಕಂಪದ ಗುಣವನ್ನು ನಾಗಮ್ಮನಲ್ಲಿ ನಾವು ಕಾಣಬಹುದು. ಹೀಗೆ ಆದರೆ ಯಾವಾಗಲೂ ಬಾಯಿ ಮುಚ್ಚಿಕೊಂಡಿದ್ದರೂ ಪೂರೈಸುವಂಥದ್ದಲ್ಲ. ಮಕ್ಕಳ ಅಂಗಿ ಚಡ್ಡಿ, ಶಾಲೆಯ ಫೀಸ್ ಕಟ್ಟಲಿಕ್ಕೆ, ಪುಸ್ತಕಕ್ಕೆ, ಮನೆಯ ಹಂಚು ಹಾಳಾದಾಗ ಅದನ್ನು ಹೊದಿಸಲಿಕ್ಕೆ, ಬಚ್ಚಲು ದುರಸ್ತಿ ಮಾಡಲಿಕ್ಕೆ, ಒಂದೇ ಎರಡೇ, ಪ್ರತಿಯೊಂದಕ್ಕೂ ಪ್ರತಿ ಮನೆಯಲ್ಲೊಂದು ಕುರುಕ್ಷೇತ್ರ ಆಗಲೇಬೇಕು. ಅಂದರೆ ಒಂದು ಯುದ್ಧ ಆಗಲೇಬೇಕು, ಗಂಡ ಹೆಂಡತಿಯಲ್ಲಿ ಒಂದು ಜಗಳ ಆಗಲೇಬೇಕು. ಹೀಗೆ ಜೀವಿಸಲಿಕ್ಕಾಗಿ ಅವಳು ಹೋರಾಟವನ್ನು ಕಲ್ತಿದ್ಲು. ಮಕ್ಕಳನ್ನು ಸುಸೂತ್ರವಾಗಿ ದಡ ಮುಟ್ಟಿಸುವಂಥ ವ್ರತ ತೊಟ್ಟವಳಂತೆ. ಮಾತಿಗೆ ಮಾತು, ವಾದಕ್ಕೆ ಮರುವಾದ, ಬೊಬ್ಬೆಗೆ ಪ್ರತಿಬೊಬ್ಬೆ, ಎಲ್ಲ ಅವಳ ನೈಜ ಗುಣ ಅನ್ನುವ ಹಾಗೆ ಅವಳು ಒಗ್ಗಿಕೊಂಡಿದ್ಲು. ಅವಳ ಸ್ವಂತ ಗುಣ, ಮೃದು ಭಾವನೆಗಳು 50 ವರ್ಷಗಳ ದಾಂಪತ್ಯದ ಅಡಿ ಸಿಕ್ಕಿ ಅಪ್ಪಚ್ಚಿಯಾಗಿ ಬಿಟ್ಟಿದ್ದವು. ಅಂದರೆ ಸ್ವಭಾವತಃ ನಾಗಮ್ಮ ಜೋರಿನವಳಲ್ಲ, ಶ್ರೀಮಂತಿಕೆಯಿಂದ ಬಂದದ್ದು ಹೌದು. ತನ್ನ ಮಕ್ಕಳಿಗೂ ಏನೂ ಕಷ್ಟ ಆಗಬಾರ್ದು, ಹೀಗೆ ತನ್ನ ಒಳಗಿನ ಆಸೆಗಳನ್ನೆಲ್ಲ ಅದುಮಿಟ್ಟುಕೊಂಡು ತನ್ನ ಮಕ್ಕಳಿಗೋಸ್ಕರ ಜೀವನವನ್ನು ತೆಗೆದಂತಹ ಈ ನಾಗಮ್ಮನನ್ನು ಕಂಡ್ರೆ ಊರಿನವರು ಏನು ಹೇಳ್ತಾ ಇದ್ರಂತೆ, ನಾಗಮ್ಮ ಭಯಂಕರದ ಹೆಂಗಸಪ್ಪ, ಪರಮೇಶ್ವರೇ ಬರೀ ಪಶು, ಹಿಂದೆ ಮುಂದೆ ಒಂದೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ತಾನು ಭಯಂಕರ ಆದುದಕ್ಕೆ ಕಾರಣ ಇತ್ತು. ಹೊಸ ಮನೆ ಏರಿಸುವಾಗ ಕೈ ಕಟ್ಟಿದೆ ಅಂತ ಪರಮೇಶ್ವರನ ಅಣ್ಣ ಒಂದ್ಸಲ ಬರ್ತಾನೆ. ಅವನು ಪರಮೇಶ್ವರನ ಒಂದು ಆಸ್ತಿಯ ಮೇಲೆ ಕಣ್ಣು ಹಾಕ್ತಾನೆ, ಅಂದರೆ ಅದು ತನಗೆ ಬೇಕು ಅಂತ. ಪರಮೇಶ್ವರನವನು ಅವನು ಸ್ವಲ್ಪ ಮೃದು ಸ್ವಭಾವದವನು, ಅಣ್ಣನಿಗೆ ಕೊಟ್ಟು ಬಿಡುವ ಅಂತ ಅವನು ಹೇಳ್ತಾನೆ. ಆದರೆ ಇವಳು ಯಾರು ನಾಗಮ್ಮ ಬಿಟ್ಟುಕೊಡೋದಿಲ್ಲ. ಅವಳು ನೀವು ಆ ಆಸ್ತಿಯನ್ನು ಕೊಟ್ಟರೆ 7 ಮಕ್ಕಳನ್ನು ಕಟ್ಟಿಕೊಂಡು ಭಿಕ್ಷೆ ಬೇಡಲಿಕ್ಕೆ ರಸ್ತೆಗಿಳಿತೀರಾ ಅಂತ ಕೇಳ್ತಾಳೆ. ಅದು ಕೂಡ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಅವಳಿಗೆ ಯಾಕೆ ಅವಳು ಭಯಂಕರ ಅನ್ನುವಂಥದ್ದು, ಅವಳ ಬಗ್ಗೆ ಯಾಕೆ ಜನರು ಹೇಳ್ತಾ ಇದ್ರು. ಮೊನ್ನೆ ಹುಟ್ಟಿದಂತಹ ಅತ್ತಿಗೆಯ ಮಗಳು, ಅಂದರೆ ತನ್ನ ಗಂಡನ ಅಕ್ಕನ ಮಗಳು, ಅವಳು ಹೇಳ್ತಾಳಂತೆ, ಅದು ಅಷ್ಟು ಸಣ್ಣ ಹುಡುಗಿ, ಗೇಣುದ್ದದ ಹೆಣ್ಣು, ಅವಳು ಯಾರ ಹತ್ರವೂ ಹೇಳ್ತಾ ಇದ್ದದ್ದು ಇವಳ ಕಿವಿಗೆ ಬೀಳ್ತದಂತೆ, ನಾಗಮ್ಮನ ಕಿವಿಗೆ. ನನಗೆ ನಾಗಮ್ಮತ್ತೆಯನ್ನು ಕಂಡ್ರೆ ಹೆದರಿಕೆ, ಎಷ್ಟು ಜೋರಿದ್ದಾರೆ ಅವರು, ಮಾವಯಾದರೂ ಒಳ್ಳೆಯವರು ಅಲ್ದನ ಅಂತ ಅವಳು ಹೇಳಿದ್ಲಂತೆ. ಅದಕ್ಕೆ ಇವಳು ನಾಗಮ್ಮ ಅವಳ ಹತ್ತಿರ ಹೇಳ್ತಾರೆ, ಹೌದು ಹೆಣ್ಣೆ, ನಾ ಜೋರಾದಕ್ಕೆ ಇಷ್ಟು ವರ್ಷ ಸಂಸಾರ ನಡೆಸಿಯೇ, ಮಕ್ಕಳಿಗೊಂದು ದಾರಿ ಇಡಿಸಿಯೇ, ಗೊತ್ತಾಯ್ತಾ? ಒಂದು ಕಾಲದಲ್ಲಿ ನಿನ್ನ ಹಾಗೆ ಇದ್ದೆ ಹೆಣ್ಣೆ ನಾನು, ಜಿಬ್ಲಿ ಆಡಿಕೊಂಡು ಮಿದು ಮಾತಾಡಿಕೊಂಡು ಅಂತ ಅವಳ ಹತ್ತಿರ ಜೋರು ಮಾಡ್ತಾರೆ. ಅಂದರೆ ನಾನು ಜೋರು ಅಂತ ಹೇಳ್ತೀಯಲ್ಲ, ನಾನು ಕೂಡ ನಿನ್ನ ಹಾಗೆ ಇದ್ದೆ, ಆದರೆ ಸಂಸಾರಕ್ಕೆ ಬಿದ್ದಾಗ ಅನುಭವ ಆದದ್ದು, ನನಗೆ ಕಷ್ಟದೆಲ್ಲ ಅನುಭವ ಆದದ್ದು, ಹಾಗಾಗಿ ನಾನು ಜೋರಾಗಿ ಬಿಟ್ಟೆ ಅಂತ ಅವಳ ಹತ್ತಿರ ಹೇಳ್ತಾಳೆ. ಈಗ ಅವಳೆಲ್ಲಿ ಕಳೆದು ಹೋಗಿದ್ದಾಳೋ, ಜೋರುತನವನ್ನುವುದು ಎಷ್ಟು ಪಸರಿಸಿ ಬಿಟ್ಟಿದ್ದೆ ಎಂದರೆ ಬೆಣ್ಣೆ ಪೂಚಿದ ಹಾಗೆ ಮಾತಾಡುವುದು ಹೇಗಂತವೇ ಮರೆತು ಹೋಗಿದೆ. ಅವಳು ಎಣಿಸದ ಅವಳದಲ್ಲದ ಎಷ್ಟೋ ಸ್ವಭಾವಗಳು ಅವಳವೇ ಆಗಿ ಮೈಗಂಟಿ ಬಿಟ್ಟಿವೆ. ವಾದಿಸಿ ಕಿರುಚಿ ಗಂಟಲು ಗರಗರವಾಗಿ ಸ್ವರ ಕರ್ಕಶವಾಗಿದೆ. ಮುಖದಲ್ಲಿ ಸಿಡುಕು, ಹಣೆಯಲ್ಲಿ ನೆರಿಗೆ, ಮಾತೆತ್ತಿದರೆ ಸಿಟ್ಟು, ಇವು ಶಾಶ್ವತ ಕವಚಗಳಾಗಿವೆ. ಅಂದರೆ ತನ್ನಂತಾನೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಬದಲಿಸುವಂಥ ತನ್ನದೊಂದು ಜೀವನವೇ ಅನ್ನುವಂಥ ರೀತಿಯಲ್ಲಿ ನಾಗಮ್ಮ ತನ್ನ ಬದುಕಿನ ಬಗ್ಗೆ ಸೋಜಿಗೆ ಪಟ್ಕೊಳ್ತಾರೆ. ಕೆಲವೊಂದು ಹೆಂಗಸರು ನೀವು ಗಮನಿಸಿರ್ಬೋದು, ಒರಟು ಸ್ವಭಾವ ಇರ್ತದೆ ಅವರಲ್ಲಿ. ಆ ಒರಟು ಸ್ವಭಾವ ಯಾಕೆ ಬಂತು ಅನ್ನೋದಕ್ಕೆ ಅವ್ರ ಹಿಂದೆ ಒಂದು ಕಥೆ ಇರ್ತದೆ. ಹೆಂಗಸರು ಇಷ್ಟು ಜೋರಾಗಲಿಕ್ಕೆ ಕಾರಣ ಒಂದು ಕಥೆ ಇರ್ತದೆ. ನಾಗಮ್ಮನ ಹಿಂದೆ ಇದೇ ಕಥೆ. ಈಗೀಗಂತೂ ಅವಳಿಗೆ ತುಸು ಹೆಚ್ಚೇ ಸಿಟ್ಟು ಬರ್ತಾ ಇತ್ತು. ಪುರಾಣಮ್ಮ ಹೇಳಿದ ಹಾಗೆ ಆಕೆಗೇನು ದುಡ್ಡಿನ ಕಷ್ಟ ಇರಲಿಲ್ಲ, ಆದರೆ
ಪ್ರಾಯ ಆದರೂ ಕೂಡ, ಮಕ್ಕಳು ಅಷ್ಟಷ್ಟು ದೊಡ್ಡದಾದರೂ ಕೂಡ, ತನಗಿಷ್ಟು ಪ್ರಾಯ ಆದರೂ ಕೂಡ ಪರಮೇಶ್ವರಯ್ಯನ ಸ್ವಭಾವದಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಆತ ಹಿಂದೆ ಹೇಗಿದ್ನೋ ತಾನಾಯಿತು, ತನ್ನ ಕ್ರಮವಾಯಿತು. ಅದು ಕೂಡ ಒಂದೇ ಒಂದು ಕೆಲಸವನ್ನು ಕೂಡ ಆತ ಮಾಡ್ತಾ ಇರಲಿಲ್ಲ. ಈಚಿನ ಕಡ್ಡಿ ಆಚೆ ಇಡುವುದೆಂದು ಉಂಟಾ? ಎಲ್ಲ ಕೆಲಸ ಮುಗಿಸಿ ತಾನು ಮಧ್ಯಾಹ್ನ 1:30ಗಳಿಗೆ ಓ ಲಕ್ಷ್ಮಣ ಅಂತ ಅಡ್ಡ ಆಗಲಿಕ್ಕಿಲ್ಲ. ಕಾಫಿ ಆಯಿತಾ ಅಂತ ಅವಳಿಗೆ ಕೇಳಲಿಕ್ಕೆ ಬರ್ತಾ ಇದ್ದ. ಹಾಗಾಗಿ ಅವಳಿಗೆ ಸಿಟ್ಟು ಏರ್ತಾ ಇತ್ತು. ಒಂದು ವಿಶ್ರಾಂತಿ ತಗೊಳ್ಳುವ, ಇಷ್ಟು ಕೆಲಸ ಮಾಡಿದ್ದೇನೆ, ವಿಶ್ರಾಂತಿ ತಗೊಳ್ಳುವ, ಅದಕ್ಕೂ ಬಿಡ್ತಾ ಇಲ್ಲ ಗಂಡ. ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವಳ ಒಳಗೆ ಒಂದು ಪ್ರತಿಭಟನೆ ಇತ್ತು. ಬೇಕಂತಲೇ ಅವಳು ತಡ ಮಾಡ್ತಾ ಇದ್ಲಂತೆ. ಅದು ಕೂಡ ಕಾಯಿಲೆ ಏನಾಯಿತು, ಅವನಿಗೇನು ಕೆಲಸವ, ಹೊತ್ತು ಹೋಗುವಂತಹ ಕೆಲಸ ಉಂಟಾ ಅಂತ ಅವಳು ಸುಮ್ಮನೆ ಅವನನ್ನು ಕಾಯಿಸ್ತಾ ಇದ್ಲು, ಗಂಡನನ್ನು ಕಾಯಿಸ್ತಾ ಇದ್ಲು. ಅದು ಕೂಡ ನಾಗಮ್ಮನ ಗಂಡ ಈ 70ರ ಮುದಿಪ್ರಾಯದಲ್ಲಿಯೂ ಕೂಡ ತಿರುಗಾಟ ಬಿಟ್ಟವನಲ್ಲ. ಪರಮೇಶ್ವರಪ್ಪನ ಟಿಪ್ಪಣಿ ಬರೆಯಿರಿ, ಈ ವಿಷಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅಂತ. ಅದೇ 70ರ ಮುದಿಹರೆಯದಲ್ಲಿಯೂ ಕೂಡ ಆತ ತಿರುಗಾಟ ಬಿಟ್ಟಿರಲಿಲ್ಲ. ಹೋದ ವರ್ಷ ಅವನು ಹೈಸ್ಕೂಲ್ನ ಹೊಸ ಕಟ್ಟಡಕ್ಕೆ ಹಣ ಕೂಡಿಸ್ಲಿಕ್ಕೆ ಅಂತ ಸಮಿತಿಯ ಒಂದಿಷ್ಟು ಮಂದಿ ಹೊರಟಾಗ, ನಾಳೆ ಬೊಂಬಾಯಿಗೆ ಹೋತೆ ಅಂತ ಅವನ ಕೈ ಚೀಲಕ್ಕೆ ವಸ್ತ್ರ ತುಂಬಿಸುವಾಗಲೇ ಅವಳಿಗೆ ಗೊತ್ತು, ಅವರಿಗೆ ಹೆಂಡತಿಗೆ, ಪ್ರಭುಗಳ ಕಾರು ಹೋಗ್ತದೆ, ಒಂದು ಸೀಟು ಉಂಟಂತೆ, ಆಯಿತು ಹೊರಟದ್ದೇ. ಇಲ್ಲಿ ಮನೆಯಲ್ಲಿ ಯಾರು, ಮುದುಕಿ ಹೆಂಡತಿ ಒಬ್ಬಳೇ, ಊರಲ್ಲಿ ಆಚೀಚೆ ಕಳ್ಳತನ ಬೇರೆ ಜಾಸ್ತಿಯಾಗಿದೆ, ಇದು ಯಾವುದೂ ಲಕ್ಷ್ಯಕ್ಕಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ನಾಗಮ್ಮನಿಗೆ ಸಿಟ್ಟು ಬರ್ತಾ ಇತ್ತು. ಅದು ಕಳೆದ ತಿಂಗಳಲ್ಲಿ ಮಾಡಿದ್ದಾದರೂ ಏನು, ಅವಳ ಕಣ್ಣಿನ ಆಪರೇಷನ್ ಆದ ಮರುದಿನವೇ ಭಾವಯ್ಯನ ಮೊಮ್ಮಗಳ ಮನೆ ಒಕ್ಕಲು ಅಂತ ಮೈಸೂರಿಗೆ ಓಡಿದ್ದ. ನಾಗಮ್ಮನಿಗೆ ಮನಸ್ಸು ಮುರುಟುತ್ತಾ ಇತ್ತು ಹೊರತು ಮತ್ತೊಂದು ಜೀವದ ಗೊಡವೆ ಇಲ್ಲದ ಅವನ ಪರಿಯನ್ನು ನೋಡಿ ಸಾಯೋಲ್ಲಿವರೆಗೂ ತನ್ನದು ಹೀಗೆ ಆಯ್ತಲ್ಲ ಅಂತ ಅವಳು ಕುಗ್ಗಿ ಹೋಗ್ತಾ ಇದ್ಲು. ಹೀಗೆ ಇವಿಷ್ಟು ನಾಗಮ್ಮ ಮತ್ತು ನಮ್ಮ ಪರಮೇಶ್ವರ, ಆಕೆಯ ಗಂಡ ಪರಮೇಶ್ವರಯ್ಯನ ಕತೆ. ಈಗ ಅದೇ ಅಂತಿ ಬರಲಿಲ್ಲ. ರಸ್ತೆಯ ಕಂಬಗಳಲ್ಲಿ ದೀಪ ಬೆಳಗಿದ್ರೂ ಕೂಡ ಅಂತಿ ಬಾರದೇ ಇದ್ದುದನ್ನು ನೋಡಿ ಇನ್ನು ಕಾಯುವುದಕ್ಕೆ ಅರ್ಥವಿಲ್ಲ ಅನ್ನುತ್ತಾ ಎದ್ದು ಕಾಲೂರಲಿಕ್ಕೂ ಪುರಾಣಮ್ಮ ಕಿವಿ ಕೊಡ್ತಾಳೆ. ಪುರಾಣಮ್ಮ, ಅಗೊಳ್ಳಿ ಅದು ಅಂತ್ಯ ಸ್ವರ ಅಲ್ವಾ ಅಂತ. ಅಷ್ಟೊತ್ತಿಗೆ ಅಂತಿ ಓಡೋಡ್ಕೊಂಡು ಬರ್ತಾಳೆ. ಹುಲ್ಲಿನ ಬುಟ್ಟಿ ಹಿಡಿದು ಬೀಸ ಬಂದಂತಹ ಅಂತಿ ನಾಗಮ್ಮನಿಗೆ ಸಿಟ್ಟು ಬಂದಿತ್ತೋ ಅಂತ ಕೂಗುತ್ತಾ ಅವಳು ಸೀದಾ ಹಟ್ಟಿಗೆ ಓಡಿಬಿಡ್ತಾಳೆ. ಬಯಲು ಸಜ್ಜಾಗಿದ್ದಂಥ ನಾಗಮ್ಮನ ತೊಟ್ಟಿಗಳಲ್ಲಿ ನಗೆ ಬರ್ತದೆ. ಇವಳದೊಂದು ಕೋಲ ಅಂತ ಪುನಃ ಅಲ್ಲೇ ಕುಳಿತು ಬಿಡ್ತಾಳಂತೆ. ನಾಗಮ್ಮನ ಮಗನ ಸವಾರಿ ಬಂದಿತ್ತಾ ಕಾಣುತ್ತೆ, ಇನ್ನು ಮಾತಿಗೆ ತೊಂದರೆ ಇಲ್ಲ ಅನ್ನುವ ಹಾಗೆ ಪುರಾಣಮ್ಮ ಕೇಳ್ತಾಳೆ. ಬೆಳಿಗ್ಗೆ ನಾಗಮ್ಮನ ಮಗ ನರಸಿಂಹ ಬಂದಿರುವುದನ್ನು ಅವಳು ನೋಡಿರ್ತಾಳೆ. ಬಂದಿದ್ದ ಅಂತ ಅವಳು ಹೇಳ್ತಾಳೆ. ಮತ್ತೆ ಅವನದೊಂದು ಹಠ, ಅವನ ಅಪ್ಪಂದು ಇನ್ನೊಂದು, ನಿಮಗೆ ಗೊತ್ತಿಲ್ಲದೇನಲ್ವಲ್ಲ ಅಂತ ಅವಳು ಮುಖ ಕೊಡಕ್ಕೆ ಹಾಕ್ತಾಳೆ. ಈ ಪ್ರಪಂಚವೇ ನಶ್ವರ ನಾಗಮ್ಮ, ಅಂಥದ್ರಲ್ಲಿ ಊರು ಮನೆ ಹಿತ್ತಿಲು ಅಂತ ಒದ್ದಾಡೋದಕ್ಕೆ ಏನರ್ಥ ಹೇಳಿ? ನಾವು ನಮ್ಮದು ಅಂತ ಒದ್ದಾಡಿದ್ರು ಅದು ನಮ್ಮದಾಗೋದಿಲ್ಲ, ನಾವು ಬಿಟ್ಟು ಹೋಗುವವರು. ಈ ಬದುಕನ್ನೋದೇ ನಶ್ವರ ಅಲ್ವಾ ಅಂತ ಪುರಾಣಮ್ಮ ಹೇಳ್ತಾಳೆ, ವೇದಾಂತ ಹೇಳ್ತಾಳೆ. ನರಸಿಂಹ ಒಂದು ಕಥೆ ಇದೆ ಇಲ್ಲಿ. ನಾಗಮ್ಮನ ಮಗ ನರಸಿಂಹ, ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನರಸಿಂಹ ಬ್ಯಾಂಕ್ನಿಂದ ಸಾಲ ತಗೊಂಡು ಬೆಂಗಳೂರಿನಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿದ್ದ. ಹಾಲಾಗಾಯಿತು ಅವನದು ಒಂದೇ ಹಠ, ಅಪ್ಪ ಅಮ್ಮ ಬಾಡಿಗೆ ಮನೆಯಲ್ಲಿ ಜೀವಮಾನ ಕಳೆದದ್ದು ಸಾಕು, ಇಬ್ಬರು ಬೆಂಗಳೂರಿಗೆ ಬಂದಿರಿ ಅಂತ. ಆದರೆ ಪರಮೇಶ್ವರಯ್ಯನಿಗೆ ಈ ಹುಟ್ಟಿದ ಊರನ್ನು ಮನೆ ಬಿಡಲಿಕ್ಕೆ ಸುತಾರಾಮ್ ಇಷ್ಟ ಇರಲಿಲ್ಲ. ಗಂಡ ಇಡೀ ಊರನ್ನೇ ಕುತ್ತಿಗೆಗೆ ಕಟ್ಟಿಕೊಂಡವರಂತೆ ಮಾಡುವಾಗ ನಾಗಮ್ಮನಿಗಂತೂ ಕಿರಿಕಿರಿಯಾಗಿತ್ತು. ಅಂದರೆ ನಾಗಮ್ಮನಿಗೆ ಮನಸ್ಸಿತ್ತು, ಗಂಡ ಬರುವುದಿಲ್ಲ ಅಂತ, ಪರಮೇಶ್ವರಯ್ಯ ಬರುವುದಿಲ್ಲ ಅಂತ. ಅದು ಕೂಡ ಅವನು ಹೇಳ್ತಾನೆ, ತಾನಿಲ್ಲದ ಬೆಳಗಾಗೆ ಎಂಬವರಿಗೆ ಯಾರೇನು ಹೇಳಲಕ್ಕೂ, ಹೆಚ್ಚು ಹೇಳಿದರೆ ನೀವೆಲ್ಲ ಹೊಯ್ಲಿ, ನನ್ನ ಗಂಜಿ ಬೇಯಿಸ್ಕೊಂಡು ನಾನು ತಿಂತೆ ಅಂತ ಹೆದರಿಸಿದ್ರು. ಇದಕ್ಕೆಂತ ಮಾಡೋದು ಅಂತ ನಾಗಮ್ಮ ನೋವು ಜಗ್ಗಿದ ದನಿಯಲ್ಲಿ ಕೇಳಿದ್ಲು. ಆಗ ರಸ್ತೆ ಕಡೆ ನೋಡುವಂತೆ ಪುರಾಣಮ್ಮ ಸನ್ನೆ ಮಾಡುತ್ತಾ ಇದನ್ನು ಹೇಳುವಾಗ, ಅಂದರೆ ನನಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಮನಸ್ಸುಂಟು, ಗಂಡ ಬರಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳುವಾಗ ಪುರಾಣಮ್ಮ ರಸ್ತೆಯ ಕಡೆ ನೋಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಕೂದಲನ್ನು ಮೇಲಕ್ಕೆ ಎತ್ತಿ ಕ್ಲಿಪ್ಪು ಹಾಕಿ ಹೆಗಲಲ್ಲಿ ಕೈಚೀಲ ನೇತಾಡಿಕೊಂಡು ಹೋಗುತ್ತಿದ್ದ ಮಾಧವಿಯ ಕೈಯಲ್ಲಿ ದೊಡ್ಡದೊಂದು ಪೆಟ್ಟಿಗೆ ಇತ್ತು. ಗೇಟಿನೆದುರು ಹಾಯುವಾಗ ಇತ್ತ ತಿರುಗಿ ಪರಿಚಯದ ನಗೆ ನಕ್ಕಂತಾಯಿತು. ಒಂದು ಕ್ಷಣ ನಾಗಮ್ಮ ಮರಗಟ್ಟಿ ಹೋದಳು. ಅಂದರೆ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿ ನೀವು ಕಲ್ಪಿಸಿಕೊಳ್ಬೇಕು,
ಕ್ಲಿಪ್ಪು ಮೇಲೆ ಹಾಕಿದ್ದಾಳೆ, ಕೂದಲನ್ನು ಎತ್ತಿ ಕಟ್ಟಿದ್ದಾಳೆ. ಕೈಯಲ್ಲೊಂದು ಹೆಗಲಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ ಇದೆ, ಕೈಯಲ್ಲಿ ದೊಡ್ಡ ಪೆಟ್ಟಿಗೆ ಇದೆ, ಸುಟ್ಕೇಸ್ ಇದ್ದಿರ್ಬೋದು. ಅವಳು ಪರಿಚಯದ ನಗೆಯನ್ನು ನಕ್ಕು ಅಲ್ಲಿಂದ ಹೋಗ್ತಾಳೆ. ಆಗ ಹಟ್ಟಿಯಿಂದ ಬಂದಂತಹ ಅಂತಿ ಹೇಳ್ತಾಳೆ, ಆ ಅಮ್ಮನ ಮನೆ ಜಗಳ ಕಾಂಬೋದ್ರೊಳಗೆ ನನ್ನ ಎಲ್ಲ ಕೆಲಸ ಕಾಟಾಯಿತು ಕಾಣಿ. ಇವತ್ತು ನನಗೆ ಅವರಿಬ್ಬರು ಜಗಳ ಮಾಡ್ತಾಯಿದ್ರು, ಸಂಜೀವ ಮತ್ತು ಮಾಧವಿ. ಆ ಜಗಳ ನೋಡಿದ್ರೊಳಗೆ ನನ್ನ ಕೆಲಸ ಎಲ್ಲ ಅಲ್ಲಿಗೆ ನಿಂತು ಹೋಯಿತು ಅಂತ ಹೇಳಿ ಅವಳು ಹಾಲಿನ ಬೋಗುಣಿಯೆಲ್ಲ ಒಳಗೆ ತಗೊಂಡು ಹೋಗ್ತಾಳೆ. ಹೊತ್ತು ಕಂತಿ ಆಯಿತು, ನಾ ಇನ್ನೂ ಕುತ್ಕಂತಿಲ್ಲ ಮಾರಾಯಿರಿ, ಹೋಪುದೆ ಅಂತ ಹೇಳಿ ಸೀರೆ ಕೊಡುಕಿಕೊಂಡು ಹೊರ ನಡೀತಾಳೆ. ದೀಪ ಹಚ್ಚುವ ಹೊತ್ತಾಯಿತು ಅಂತ ಪುರಾಣಮ್ಮನು ಎದ್ದು ನಿಲ್ತಾಳೆ. ನಾಗಮ್ಮ ಭ್ರಮೆಯಲ್ಲಿ ಇದ್ದವಳಂತೆ ಹೆಜ್ಜೆ ಹಾಕ್ತಾಳೆ. ಕೈ ನಿತ್ಯದ ಅಭ್ಯಾಸ ಬಲದಲ್ಲಿ ದೇವರ ದೀಪ ಹೊತ್ತಿಸ್ತಾ ಇದ್ದರೆ ಬಾಯಿ ಅಷ್ಟೇ ಯಾಂತ್ರಿಕವಾಗಿ ದೀಪಂ ಜ್ಯೋತಿ ಪರಬ್ರಹ್ಮಂ ಮಣಮಣಿಸುತ್ತಿರುವಾಗ ಪೆಟ್ಟಿಗೆ ಹಿಡಿದು ಹೊರಟ ಮಾಧವಿಯೇ ಅವಳ ಕಣ್ಣಡಕಿನಲ್ಲಿ ಇಣುಕಿದಂತಾಗಿ ಮುಖದ ಸುಕ್ಕೆಲ್ಲ ಹಿಗ್ಗಿದಂತೆನಿಸಿತು. ಹೌದು, ಈಗ ಅಷ್ಟುದ್ದದ ಅವಳ ಬಾಳಿನಲ್ಲಿ ಒಂದಲ್ಲ ಎರಡಲ್ಲ 3 ಬಾರಿ ಅವಳು ಪೆಟ್ಟಿಗೆ ಕಟ್ಟಿದ್ದಳಲ್ಲವೇ? ಅಂದರೆ ಮಾಧವಿ ಪೆಟ್ಟಿಗೆ ಕಟ್ಟಿಕೊಂಡು ಹೊರಟಿದ್ದಾಳೆ, ಹೋಗಿ ಆಯ್ತು ಅವಳು. ಇಲ್ಲಿ ತನ್ನ ಜೀವನದಲ್ಲಿಯೂ ತಾನು 3 ಸಲ ತಾಯಿ ಮನೆಗೆ ಹೊರಡ್ತೇನೆ, ತಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಪೆಟ್ಟಿಗೆ ಕಟ್ಟಿದ್ಲು. ಅದೇ ಹೋಗೋದು ಎಲ್ಲಿಗೆ? ಪೆಟ್ಟಿಗೆಗೆ ಸೀರೆ ತುಂಬಿಸಿದ್ಲು, ಅದರೊಳಗಷ್ಟು ಕಣ್ಣೀರು ತುಂಬಿಸಿದ್ಲು, ಮತ್ತೆ ಯಥಾವತ್ತಾಗಿ ಪೆಟ್ಟಿಗೆ ಖಾಲಿ ಮಾಡಿ ಅದೇ ಮನೆಯಲ್ಲಿ ಕೂತ್ಕೊಂಡು ಬಿದ್ದಳು. ದೇವರಿಗೆ ಅಡ್ಡ ಬಿದ್ದವಳು ಎಷ್ಟೋ ಹೊತ್ತು ಹಾಗೇ ಇದ್ದಳು. ನಾಗಮ್ಮ ಎಂಬುವವಳ ನಿಜವಾದ ಗುಣಗಳು ಯಾವುವು ಹಾಗಾದರೆ ಅಂತ ಅವಳು ಒಳಗೆಲ್ಲ ಹುಡುಕ್ತಾ ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ನರಸಿಂಹ ಬಸ್ಸಿನ ಟಿಕೆಟ್ ತರಲಿಕ್ಕೆ ಹೋಗ್ತಾನೆ. ಆಗ ನಾಗಮ್ಮ ಹೇಳ್ತಾಳೆ, ನನಗೂ ಕೂಡ ಒಂದು ಟಿಕೆಟ್ ತಾ ಅಂತ ತಿಳಿಸಿದಾಗಲೇ ಎಲ್ಲರಿಗೂ ಎಚ್ಚರ. ನಿನ್ನಪ್ಪಯ್ಯ ಇಪ್ಪುದಾದರೆ ಒಬ್ಬರೇ ಇರಲಿ, ಊರು ಮನೆ ಅಂತ ಜೀವ ಹಿಡ್ಕೊಂಡು ಕೂತ್ಕೊಳ್ಳಲಿ ಅಂದಳು ಪುಟ ತೆರೆದಷ್ಟು ಸಲೀಸಾಗಿ. ಪರಮೇಶ್ವರನವರಿಗೆ ಇದು ಎಣಿಸದ್ದಾದರೂ ತೋರಿಸಿಕೊಳ್ಳಲಿಲ್ಲ. ಪರಮೇಶ್ವರನ ಎದುರಲ್ಲೇ ಹೇಳಿಬಿಡ್ತಾಳೆ ಹೆಂಡತಿ ನಾಗಮ್ಮ, ನನಗೂ ಒಂದು ಟಿಕೆಟ್ ಮಾಡು, ನಿನ್ನ ಜೊತೆಯಲ್ಲಿ 2 ಟಿಕೆಟ್ ತಗೊಂಡು ಬಾ ಅಂತ ಹೇಳಿದಾಗ ಇವನಿಗೊಮ್ಮೆ ಶಾಕ್ ಆಗ್ತದೆ, ಆದರೂ ತೋರಿಸ್ಕೊಳ್ಳೋದಿಲ್ಲ. ನೀ ಏನು ಬೇಕಾದ್ರೆ ಮಾಡ್ಕೊ ಅಂತ ಗದರಿದ. ಇವಳು ಹೋಗೋದು ಅಷ್ಟರಲ್ಲೇ ಇದೆ ಅಂತ ಪೊಳ್ಳು ಅಪನಂಬಿಕೆ ಆತನಲ್ಲಿ. ಇವಳು ಹೇಳ್ತಾಳೆ, ಬೇಕಂತಲೇ ಹೇಳ್ತಾಳೆ, ಆದರೆ ಇವಳು ಹೋಗೋವಳಲ್ಲ, ನನ್ನನ್ನು ಬಿಟ್ಟು ಹೋಗೋವಳು ಅಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. 2 ದಿನದ ನಂತರ ನಾಗಮ್ಮ ನಿಜವಾಗಿಯೂ ಚೀಲ ಹಿಡಿದು ಗೇಟ್ ದಾಟುವಾಗ ಪುರಾಣಮ್ಮ ಓಡಿ ಬಂದು ಹಣೆಗೆ ಕುಂಕುಮ ಹಚ್ಚಿ 2 ಪೊಟ್ಟಣ ಕುಂಕುಮವನ್ನು ಕೈಯಲ್ಲಿಟ್ಟಳು. ಪೆಟ್ಟಿಗೆ ಹೋಲ್ಡಲ್ಲಿ ಹಿಡಿದ ನರಸಿಂಹ ಮುಂದೆ ಹೋಗುತ್ತಿದ್ದರೆ ಪರಮೇಶ್ವರಯ್ಯ ಪಂಚೆಯ ತುದಿಯನ್ನು ಎಡಕೈಯಲ್ಲಿ ಎತ್ತಿ ಹಿಡಿದು ಬಲಗೈ ಬೀಸುತ್ತಾ ಏರು ದನಿಯಲ್ಲಿ ಅವನೊಡನೆ ಮಾತನಾಡಿಕೊಂಡು ಹೆಜ್ಜೆ ಹಾಕುತ್ತಿದ್ದ. ಬಸ್ಸಿನಲ್ಲಿ ಕುಳಿತಾಗ ಕೆಳಗಡೆ ಗಂಡ ಯಾರೊಡನೆಯೋ ಹೇಳುವುದು ಕೇಳುತ್ತಿತ್ತು. 4 ದಿನದ ಮಗನ ಮನೆಯಲ್ಲಿ ಇದ್ದು ಬಾ ಅಂತ ಹೇಳಿಯೇ ಕಾಣಿ. ಒಂದೇ ಕಡೆ ಇದ್ದು ಅವಳಿಗೂ ಸಾಕಾಪುದೆ. ನರಸಿಂಹನು ಬಾ ಅಂದೇಳಿ ಹೇಳೊತ್ತಿಗೆ ಹೊಯ್ ಬರಲಿ ಅಲ್ಲ, ನನಗೆ ಹಾಗೆಲ್ಲಿ ಎಲ್ಲಿ ಹೋಪಕ್ಕಾತು ಬಿಡಿ. ಅಂದರೆ ಅವಳು ನಿರ್ಧಾರ ಮಾಡಿಕೊಂಡು ನಾಗಮ್ಮ ನಿರ್ಧಾರ ಮಾಡಿಕೊಂಡು ಹೋದದ್ದಲ್ಲ, ತಾನು ಕಳಿಸಿಕೊಟ್ಟದ್ದು ಅನ್ನೋದನ್ನು, ಅಂದರೆ ಗಂಡಸರ ಒಂದು ಪೌರುಷ ಅಂತ ಹೇಳ್ತೇವೆ, ಅದನ್ನು ಅವನು ತೋರಿಸಿಕೊಡ್ತಾ ಇದ್ದಾನೆ ಬೇರೆಯವರ ಹತ್ತಿರ. ಇವಳಿಗೆ ನಾಗಮ್ಮ ಬಿಡುಗಡೆಯ ಭಾವದಿಂದ ಬಸ್ಸಿನ ಸೀಟಿಗೆ ಬೆನ್ನು ಒರಗಿಸುತ್ತಾ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದ ನಾಗಮ್ಮನಿಗೆ ಕೈ ಹಾರಿಸಿ ಮಾತನಾಡುವ ಪರಮೇಶ್ವರಯ್ಯನವರ ರಭಸವನ್ನು ನೋಡಿ ನಗಬೇಕೋ ಅಳಬೇಕೋ ತಿಳಿಯದಂತಾಯಿತು. ಅಂದರೆ ತಾನು ಅಷ್ಟು ಬೇಗ 4 ದಿವಸದಲ್ಲಿ ವಾಪಸ್ ಬರುವವಳಲ್ಲ, ಈ ಗಂಡ ಒಬ್ಬನೇ ಇರಲಿ ಅನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನು ಮಾಡಿ ಅವಳು ಹೊರಟದ್ದು. ಈ ಕಥೆ ನಡೆದು ಆಕೆ ಹೋಗಿ ಸುಮಾರು 6-7 ವರ್ಷಗಳು ಕಳೆದಿರಬಹುದು. ಎದುರು ಮನೆಯ ಗೇಟು, ಅದರ ಬದಿಯ ಜಗಲಿ ಕಣ್ಣಿಗೆ ಬೀಳುವಾಗಲೆಲ್ಲ ಪುರಾಣಮ್ಮನಿಗೆ ಆಮೇಲೆ ಈಚೆ ಮುಖ ಹಾಕದ ನಾಗಮ್ಮನ ನೆನಪಾಗಿ ಹಳೆಯ ಸ್ನೇಹ ಮಾತುಕತೆ ಎಲ್ಲ ಮರುಕಳಿಸಿದಂತಾಗಿ ಅಯ್ಯೋ ಆ ದಿನಗಳು ಹೋಗಿಯೇ ಬಿಟ್ಟವೆ ಎಂದುಕೊಳ್ಳುವಂತಾಗುತ್ತಿತ್ತು. ಅಂದರೆ ಇಲ್ಲಿ ನಾಗಮ್ಮನ ಒಳಗೆ, ಆ ನಾಗಮ್ಮನ ಕುಟುಂಬದ ಒಳಗಿನ ಹೆಣ್ಣಿನ ಬೇರೆ ಬೇರೆ ರೀತಿಯ ಪಾತ್ರಗಳು, ಹಾಗೆ ಶೋಷಣೆಗೆ ಒಳಗಾದಂಥ ಸಹಜವಾದಂಥ ಪ್ರತಿರೋಧದ ಗುಣ, ಸ್ವಾತಂತ್ರ್ಯದ ತುಡಿತತೆ, ಹಾಗೆ ದೃಢವಾದಂಥ ನಿಲುವು ಇಲ್ಲಿ ಈ ಕಥೆಯಲ್ಲಿ ನಾವು ಕಾಣ್ಬೋದು. ಗ್ರಾಮೀಣ ಜನರ ಒಂದು ಏನು ಆಕೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವಳಾಗಿದ್ದರೂ ಕೂಡ ಎಲ್ಲವನ್ನೂ ಅನುಭವಿಸಿದವಳು, ಎಲ್ಲವನ್ನೂ ಕೂಡ ತಡೆಕೊಂಡವಳು. ಆದರೆ ಈಗ ಅವಳು ಏನು ಮಾಡ್ತಾಳೆ ಅಂದರೆ, ಈ ಹಳ್ಳಿಯ ಬದುಕನ್ನು ಬಿಟ್ಟು, ಆ ಗಂಡನನ್ನು ಬಿಟ್ಟು ಅವಳು ತನ್ನ ಮಗನ ಮನೆಯಾದಂಥ ಬೆಂಗಳೂರಿಗೆ ಹೊರಟು ಹೋಗ್ತಾಳೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಿತ್ರ ವೆಂಕಟರಾಜ್ ಅವರು ಬರೆದಂತಹ ನಾಗಮ್ಮನ ಮನೆಯ ಸಣ್ಣ ಗೇಟು ಈ ಒಂದು ಕಥೆ ಮುಕ್ತಾಯವಾಗ್ತದೆ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.